ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ವರ್ಣಾಶ್ರಮದ ಧರ್ಮವನ್ನ ಮಾಡಬೇಕು. ಸ್ವಾಧ್ಯಾಯ ಧನಿನೋ ವಿಪ್ರಾಹ. ಬ್ರಾಹ್ಮಣರು ಸ್ವಾಧ್ಯಾಯ ವೇದದ ಅಧ್ಯಯನ, ವೇದದ ಅರ್ಥದ ಅಧ್ಯಯನವೂ ಆಗುತ್ತೆ. ಕ್ಷತ್ರಿಯಾಣಾಂ ಬಲಂ ಬಲಂ, ಕ್ಷತ್ರಿಯರಿಗೆ ಬಲಂ ಧನಂ ಬಲ. ವಣಿಕೃಷಿಶ್ಚ ವೈಶ್ಯಾನಾಂ, ಶೂದ್ರಾಣಾಂ ಪರಿಚಾರಿಕಾ. ವಣಿಕ್ ವ್ಯಾಪಾರ, ಕೃಷಿ, ಇದು ವೈಶ್ಯರಿಗೆ. ಶೂದ್ರರಿಗೆ ಪರಿಚರ್ಯೆ ಅಂತ. ಇಷ್ಟೇ ಇರೋದಿಲ್ಲ. ಈಗ ಅದೇನೋ ಅನಾಗರಿಕ ಅಂತ ಹೇಳಿ, ಕ್ರೌರ್ಯ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ತಮಾಷೆ ಅಂದ್ರೆ, ಮೀಸಲಾತಿಯನ್ನ ಹೇಳಬೇಕಾದ್ರೆ ಅದೇ ತಾನೆ, ಇವರಿಗೆ ಇದೇ ಸ್ಥಾನ ಇರಬೇಕು ಅಂತ. ಇವ್ರು ಯಾವ ವಿಚಾರಕ್ಕೆ ವರ್ಣಾಶ್ರಮವನ್ನು ವಿರೋಧ ಮಾಡ್ತಾ ಇದ್ದಾರೋ ಅದೇ ವಿಚಾರವನ್ನ ಇವ್ರು ಮೀಸಲಾತಿ ಮೂಲಕ ತರ್ತಾ ಇದ್ದಾರೆ. ಇವ್ರಿಗೇನೆ ಮೇಲ್ಗಡೆ ಸ್ಥಾನ ಬರಬೇಕು ಅಂತ. ಈ 4 ಕೆಟಗರಿಯನ್ನ ಯಾರೂ ತೆಗಿಲಿಕ್ಕಾಗಲ್ಲ. ಈ 4 ಕೆಟಗರಿಯನ್ನ ಬೇಕಾದ್ರೆ ವೇದ ಬಿಡಬಹುದು. ವೇದ ಬಿಟ್ಟರೂ ಕೂಡ ಈ 4 ಕೆಟಗರಿಯನ್ನು ಯಾರು ತರಲಿಕ್ಕಾಗಲ್ವೇ, ತೆಗಿಲಿಕ್ಕಾಗಲ್ವೇ? ಆದ್ದರಿಂದ ವಿಚ್ಛೇದ ತಸ್ಯ ಧರ್ಮಸ್ಯ ನಿರಯಾಯೋಪಪದ್ಯತೆ. ಈ ಧರ್ಮ ಇದು ಜ್ಞಾನಕ್ಕೆ ಪೋಷಕವಾದದ್ದು. ಇದನ್ನೇ ತೆಗೆದರೆ ತಥೋ ಮ್ಲೇಚ್ಛಾ ಭವಂತ್ಯೇತೆ, ಎಲ್ಲರೂ ಮ್ಲೇಚ್ಛರಾಗ್ತಾರೆ. ಮ್ಲೇಚ್ಛರು ಅಂದ್ರೆ ಏನು? ಎಲ್ಲರೂ ಸಾಬರು ಅಂತ ಅನ್ಕೊಂಡಿದ್ದಾರೆ. ಮ್ಲೇಚ್ಛರು ಅಂದ್ರೆ ಅಸ್ಪಷ್ಟ ಭಾಷಿಗಳು ಅಂತ. ಮಹಾಭಾಷ್ಯದಲ್ಲಿ, ವ್ಯಾಕರಣ ಮಹಾಭಾಷ್ಯದಲ್ಲಿ ನಮ್ಮಲೇಚ್ಛಿತವೈ ನಾಪಭಾಷಿತವೈ ಅಂತಿದೆ. ತಪ್ಪು ಮಾತನಾಡಬೇಡಿ, ಅಸ್ಪಷ್ಟವಾಗಿ ಮಾತನಾಡಬೇಡಿ. ತಪ್ಪು ಮಾತನಾಡುವುದು ಮತ್ತೆ ಅಸ್ಪಷ್ಟವಾಗಿ ಮಾತನಾಡೋದೇ ಮ್ಲೇಚ್ಛರಾಗೋದು ಅಂತ ಅರ್ಥ ಅಂತ. ಯಾಕೆ ಅಂದ್ರೆ, ಎಲ್ಲಿ ಅಸ್ಪಷ್ಟತೆ ಮೂಡುತ್ತೆ ಅಲ್ಲಿ ಕ್ಲಾರಿಟಿ ಇರೋದು. ಏನ್ ಪದ ಮಾತಾಡ್ತಾ ಇದ್ದೀವಿ ಅನ್ನೋದೇ ಪ್ರಜ್ಞೆ ಇಲ್ಲದೆ ಹೋದ್ರೆ ಚಿಂತನೆಯಲ್ಲಿ ಯಾವ ಮಟ್ಟದ ಕ್ಲಾರಿಟಿ ಇರಬೇಕು? ಚಿಂತನೆಯಲ್ಲಿ ಕ್ಲಾರಿಟಿನೇ ಇರಲ್ಲ. ಯಾಕೆಂದ್ರೆ ಬಳಸುವ ಪದವೇ ತಪ್ಪು. ತಪ್ಪು ಪದ, ತಪ್ಪು ಅರ್ಥ. ಎಲ್ಲಿಗೇನೇನೋ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ನಾವು ಈಗ ಶುದ್ಧ ಮಾಡ್ಕೊಳ್ಬೇಕಾಗಿರೋದು ನಾವು ಆಡುವ ಭಾಷೆಯನ್ನ. ದಿನನಿತ್ಯದಲ್ಲಿ ಏನು ಮಾತನಾಡುತ್ತೇವಲ್ಲ ಅದಾದ್ರೂ ಶುದ್ಧವಾಗಿರ್ಬೇಕು. ಆಮೇಲೆ ತತ್ವ ವಿಚಾರ ಎಲ್ಲ. ತಥೋ ಮ್ಲೇಚ್ಛಾ ಭವಂತ್ಯೇತೆ ನಿರ್ಘೃಣಾಃ. ಘೃಣ ಅಂತಂದ್ರೆ ದಯೆ. ದಯೆ ಇಲ್ಲದವರಾಗ್ತೇವೆ, ಧರ್ಮವರ್ಜಿತರಾಗ್ತೇವೆ. ಪುನಶ್ಚ ನಿರಯಂತೆ ಚಾಂತಿರ್ಯಜ್ಞೋ ನಿಶ್ಚ ಶಾಶ್ವತಿ. ಈ ಸಂಸ್ಕಾರವೇ ಇಲ್ಲದೆ ಹೋದ್ರೆ ತಿರ್ಯಜ್ಞೋನಿ. ತಿರ್ಯಜ್ಞೋನಿ ಅಂತಂದ್ರೆ ಪ್ರಾಣಿಗಳಾಗಿ ಹುಟ್ಟುತ್ತೇವೆ. ಪ್ರಾಣಿಗಳಾಗಿ ಹುಟ್ಟೋದು ಅಂತ ಹೇಳಿ ನಮಗಿಲ್ಲ ಆನಂದ ಆಗಿರಬಹುದು. ಅದೇ ಹೇಳಿದ್ನಲ್ಲ, ಏನದು, ಆಡುತ್ತಿರುವ ಮೋಡಗಳೇ, ಅಲ್ಲಲ್ಲ, ಹಾಡುತ್ತಿರುವ ಹಕ್ಕಿಗಳೇ, ಇದು ಮೋಡಗಳೇ ಅಂತ ಬರುತ್ತೆ. ಓಡುತ್ತಿರುವ ಮೋಡಗಳೇ,
ಆಡುತ್ತಿರುವ ಹಕ್ಕಿಗಳೇ, ಇದು ಇಲ್ಲಿ ಚಂದ ಅಷ್ಟೇ, ಅದೇನೋ ಆರಾಮವಾಗಿದೆ ಅಂತ. ಆದರೆ ಎಷ್ಟು ಅಜ್ಞಾನದಲ್ಲಿ ಅದಿರ್ತವೆ ಅದು ನಮಗೆ ನೋಡಬೇಕು. ಅದರಿಂದಾಗಿ ಅದು ಬಯಸಿ ಬಯಸಿ ಪಡೆಯಬೇಕಾದದ್ದೇನೂ ಅಲ್ಲ. ಏತು ಸತ್ಪಥಮಾಸ್ಥಾಯ, ಒಳ್ಳೆಯ ದಾರಿಯಲ್ಲಿ ಇದ್ದು ಇದನ್ನು ಚೆನ್ನಾಗಿ ತಿಳಿದುಕೊಂಡ್ರು, ಸರ್ವಾನ್ ವಿಮಾರ್ಗಾನ್ ಉತ್ಸೃಜ್ಯ, ಕೆಟ್ಟ ದಾರಿಗಳನ್ನು ಬಿಟ್ಟು ಸ್ವಧರ್ಮ ಪಥಮಾಶ್ರಿತಾ, ತಮ್ಮ 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 ಧರ್ಮದಲ್ಲಿ ನೆಲೆಗೊಂಡು ಸರ್ವಭೂತ ದಯಾವಂತಹ, ಎಲ್ಲ ಭೂತಗಳಲ್ಲಿ ದಯೆಯನ್ನು ಹೊಂದಿ. ಇವರು ಸುಮ್ಮನೆ ಪ್ರಾಣಿ ದಯಾ ಸಂಘದವರು ಸುಮ್ಮನೆ ಹೇಳ್ತವೆ, ಅದರ ಪಾರ್ಷಿಯಲ್ಲು. ನೀವು ಗೋವುಗಳನ್ನು ಮಾಡಿದ್ರೆ ಯು ಆರ್ ಕಮ್ಯುನಲ್ ಅಂತಾರೆ. ಎಲ್ಲೋ ಅವ್ರಿಗೆ ಎದುರುಗಡೆ ಬಂದರೆ ಅವ್ರು ನೋಡೇ ಇರಲ್ಲ, ಸೇವ್ ದ ಟೈಗರ್ ಅಂತಾರೆ. ಎಲ್ಲ ಹಿಂಸೆ. ಹೌದು, ಆ ಹುಲಿ ಎದುರುಗಡೆ ಬರುತ್ತೆ, ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕಾಗತ್ಯೆ? ಅದನ್ನ ಹಾಲು ಕರ್ಕೊಳ್ಳಿಕ್ಕಾಗತ್ಯೆ? ಹಸುವಿನದ್ದು ಹಾಗಲ್ಲ, ಅದು ತಾಯಿ ಹೃದಯ, ಇದು ಗೊತ್ತೇ ಆಗಲ್ಲ. ಅದರಿಂದಾಗಿ ಇವ್ರದೆಲ್ಲ ಏನಂತ ಹೇಳಿದ್ರೆ ಸರ್ವಭೂತ ದಯಾವಂತಹ, ಎಲ್ಲ ಜೀವರಲ್ಲಿ ಯಥಾಯೋಗ್ಯವಾಗಿ ದಯೆಯನ್ನು ಮಾಡಬೇಕು. ಅದು ಇದ್ದೇ ಇದೆ, ಅದನ್ನೇನು ಕಳ್ಕೊಂಡಿಲ್ಲ. ಇವರು ಎಷ್ಟು ಸ್ಪೀಶೀಸ್ಗಳನ್ನು ಹಾಳು ಮಾಡಿದರೆ ಅಷ್ಟು ಸ್ಪೀಶೀಸ್ ವೈದಿಕರು ಹಾಳು ಮಾಡಲೇ ಇಲ್ಲ, ಅದನ್ನು ಉಳಿಸ್ಕೊಂಡೇ ಬಂದಿದ್ದಾರೆ. ಸರ್ವಭೂತ ದಯಾವಂತಹ ದೈವತ ದ್ವಿಜ ಪೂಜಕಾಹ, ಜ್ಞಾನಿಗಳನ್ನ ದೇವತೆಗಳನ್ನ ಪೂಜಿಸ್ತಾ ಶಾಸ್ತ್ರದೃಷ್ಟೇನ ವಿಧಿನ ಶ್ರದ್ಧೆಯ ಜಿತಮನ್ಯವಃ, ಶಾಸ್ತ್ರದೃಷ್ಟವಾದ ವಿಧಿಯಿಂದ ಹೇಳಬೇಕು, ಇರಬೇಕು. ಇನ್ನು ಉಪನಯನ, ಮಂತ್ರ ಮೊದಲಾದವುಗಳೆಲ್ಲ ಗೊತ್ತಿರಬೇಕು. ಮೊದಲು ತಥಾ ಶಿಷ್ಯ ಪರೀಕ್ಷಾಂಚ ಶಾಸ್ತ್ರ ಪ್ರಾಮಾಣ್ಯ ದರ್ಶನಾತ್, ಶಿಷ್ಯ ಪರೀಕ್ಷೆಯನ್ನು ಮಾಡಬೇಕು. ಇವನು ಯೋಗ್ಯ ಇದಾನೋ ಇಲ್ವೋ, ನಾವು ಕೊಟ್ಟ ವಿದ್ಯೆಯನ್ನ ತಪ್ಪಾಗಿ ಬಳಸ್ತಾನಾ ಅಂತ ಹೇಳಿ ನೋಡಬೇಕಿದೆ. ಕೆಮಿಸ್ಟ್ರಿ ಎಲ್ಲರಿಗೂ ಹೇಳ್ಕೊಟ್ಬಿಡೋದು, ಬಾಂಬ್ ಮಾಡಿ ಹಾಕ್ಬಿಡ್ತಾನೆ. ಅದರಿಂದಾಗಿ ಎಲ್ಲ ಅಲ್ಲ, ನೋಡಬೇಕು ಇವನ ಉದ್ದೇಶ ಏನಿದೆ ತಿಳ್ಕೊಳ್ಳೋದ್ರಲ್ಲಿ ಅಂತ. ತಥಾ ಶಿಷ್ಯ ಪರೀಕ್ಷಾಂಚ ಶೌಚಕೃತ್ಯಸ್ಯ ಶೌಚಾರ್ಥಾನ್ ಸರ್ವಾನೇವ ವಿಚೇತತಃ. ಇನ್ನು ಮಡಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮಹಾಶೌಚ, ಶೌಚ ಅಂತ. ತತ್ರಾಪಿ ಶೂದ್ರೋ ಭಿಕ್ಷೂಣಾಂ ಮೃದಂ ದೇಶಂಚ ಕಲ್ಪಯೇತ್. ಸನ್ಯಾಸಿಗಳಿಗೆ ಮಣ್ಣು ಬಹಳ ಮುಖ್ಯ, ಮೃಚ್ಛೌಚ ಅಂತ ಹೇಳ್ತಾರೆ, ಮೃತ್ತಿಕಾ ಶೌಚ. ಭಿಕ್ಷುಭಿಶ್ಚ ಕೃತ ಪ್ರಜ್ಞೈ ಕೇವಲಂ ಧರ್ಮಮಾಶ್ರಿತೈ ಸಮ್ಯಕ್ ದರ್ಶನ ಸಂಪನ್ನೈ ಗತಾಧ್ವನಿ ಹಿತಾರ್ಥಿಭಿ. ಅವ್ರೇನ್ ಮಾಡಬೇಕು, ಒಳ್ಳೆ ಮಣ್ಣುಗಳನ್ನ ತಗೊಂಡೋಗಿ ಭಿಕ್ಷುಗಳಿಗೆ ಕೊಡಬೇಕು. ಯಾಕೆ ಅಂತಂದ್ರೆ ಅದು ಅವರ ಶೌಚಕ್ಕೆ ಅತ್ಯಂತ ಬೇಕಾದದ್ದು. ಸಜಲಂ ಭಾಜನಂ ಶುಭ್ರಂ ಮೃತ್ತಿಕಾಂಚ ಪರೀಕ್ಷಿತಾಂ. ಆಮೇಲೆ ಮಲ ವಿಸರ್ಜನೆಗಾಗಲಿ ಮೂತ್ರ ವಿಸರ್ಜನೆಗಾಗಲಿ ಭೂಮಿಯನ್ನು ಪರೀಕ್ಷೆ ಮಾಡಬೇಕು. ಭೂಮಿಯನ್ನು ಪರೀಕ್ಷೆ ಮಾಡಿ, ಅಂದರೆ ಅದರಲ್ಲಿ ಪ್ರಾಣಿಗಳು ಓಡಾಡೋದು, ನಾಗಮಾರ್ಗ ಇತ್ಯಾದಿಗಳೆಲ್ಲ ಇರಬಾರದು, ಭಸ್ಮ ಇತ್ಯಾದಿಗಳೆಲ್ಲ ಇರಬಾರದಲ್ಲಿ ಮಾಡಬೇಕು. ಅಂತರಹಿತಾಯಾಂ ಭೂಮೌತು ಅಂತರಹಿತ ಶಿರಾಸ್ತಥಾ ಅಸಮಾಪ್ತೆ ತಥಾ ಶೌಚೆ ನ ವಾಚಂ ಕಿಂಚಿದೀರಯೇತ್. ಈ ಸ್ನಾನಕ್ಕೆ ಬರುವ ತನಕ ಏನೂ ಮಾತನಾಡಲಿಕ್ಕಿಲ್ಲ. ಆಮೇಲೆ ಚೆನ್ನಾಗಿ ಮೃತ್ತಿಕಾ ಶೌಚವನ್ನು ಮಾಡಿಕೊಳ್ಬೇಕು. ಯಾವತ್ ಪೂತೇರ್ ವಿಪರ್ಯಯ ಅಂದ್ರು, ದುರ್ವಾಸನೆ ಇಲ್ಲದಂತೆ ಆಗಬೇಕು. ಕೆಮ್ಮಣ್ಣು ಪೊಲ್ಯೂಟ್ ಆಗದೆ ಹೋದ್ರೆ ಬಹಳ ಪರಿಮಳ, ಅದು ಮಲಿನ ಆಗದ ಜಾಗದಲ್ಲಿರುವ ಕೆಮ್ಮಣ್ಣು ಬಹಳ ಪರಿಮಳ. ಅದರಿಂದ ನೀವು ಎಲ್ಲ ಮೈಗೆ ಹಚ್ಕೊಳ್ಬೇಕು. ಆಮೇಲೆ ಆಚಮನ ಮಾಡಬೇಕು.
ಆಚರಣವನ್ನು ಮಾಡಬೇಕು. ಕಾಲ ಮಾತಾದ್ಯ ದೇಶಂಚ ಶೌಚಸ್ಯ ಗುರುಲಾಘವಂ ಮನೋಗತಾಸ್ತು ನಿಶ್ಶಬ್ದಾ ನಿಶ್ಶಬ್ದಂ ತ್ರಿರಪಪ್ಪಿಬೇತ್. 3 ಬಾರಿ ಆಚಮನ ಮಾಡಬೇಕು. ಆಚಮನದಲ್ಲಿ 3 ತರಹದ ಬಗೆ ಇದೆ. ಒಂದು ಶ್ರೌತಾಚಮನ ಅಂತ. ಶ್ರೌತಾಚಮನ ಹೇಳಿದರೆ ಭೂಸ್ವಾಹ, ಭುವಸ್ವಾಹ, ಸ್ವಸ್ವಾಹ, ಭೂರ್ಭುವ ಸ್ವಸ್ವಾಹ, ಇದು ಶ್ರೌತಾಚಮನ. ಇನ್ನು ತಂತ್ರಾಚಮನವನ್ನ ಇಲ್ಲಿ ಹೇಳ್ತಾರೆ. ಈಗ ಪೌರಾಣಾಚಮನ ಯಾವುದು ಅಂತ ಹೇಳಿದ್ರೆ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ. ಇದು ಈ ತಂತ್ರಾಚಮನವನ್ನ ಇಲ್ಲಿ ಹೇಳ್ತಾರೆ. ಋಗ್ವೇದಂ ತೇನ ಪ್ರೀಣಾತಿ ಪ್ರಥಮಂ ಯಪ್ಪಿಬೇದಪಃ. ಮೊದಲನೆಯ ಬಾರಿ ಒಂದು ಚಿಕ್ಕೆಯಷ್ಟು ನೀರನ್ನು ಕುಡಿಯುವಾಗ ಋಗ್ವೇದಾಯ ಸ್ವಾಹ ಅಂತ ಅನ್ಬೇಕು. ಋಗ್ವೇದ ಪ್ರತಿಪಾದ್ಯನಾದ ದೇವತೆಗೆ ನಮ್ಮ ನಮಸ್ಕಾರ. ಸ್ವಾಹ ಅಂದ್ರು ನಮಸ್ಕಾರ ಅಂದ್ರು ಒಂದೇ. ದ್ವಿತೀಯಂ ಚ ಯಜುರ್ವೇದಂ. ಎರಡನೇ ಬಾರಿ ನೀವು ಆಚಮನ ಮಾಡುವಾಗ ಯಜುರ್ವೇದವನ್ನು ನೆನಪಿಸಿಕೊಳ್ಳಬೇಕು. ತೃತೀಯಂ ಸಾಮಯೇವಚ. ಮೂರನೆಯದಾಗಿ ಸಾಮವೇದಾಯ ಸ್ವಾಹ ಅಂತ ಅನ್ನಬೇಕು. ಮೃಜ್ಯತೆ ಪ್ರಥಮಂ ತೇನ ಅಥರ್ವ ಪ್ರೀತಿಮಾಪ್ನುಯಾತ್. ಮೊದಲನೇ ಬಾರಿ ಈ ರೀತಿ ಒರೆಸಿದಾಗ ಅಥರ್ವಣೇ ನಮಃ ಅಥವಾ ಅಥರ್ವ ವೇದಾಯ ನಮಃ ಅಂತ ಅನ್ಬೇಕು. ಆಮೇಲೆ ಎರಡನೇ ಬಾರಿ ಮಾಡುವಾಗ ಇತಿಹಾಸ ಪುರಾಣಾಯ ನಮಃ ಅಂತ ಹೇಳಬೇಕು, ಅಥವಾ ಇತಿಹಾಸ ಪುರಾಣೇಭ್ಯೋ ನಮಃ ಅಂತ ಹೇಳಬಹುದು. ಇತಿಹಾಸ ಪುರಾಣಗಳಿಗೆ ಅಂದರೆ ಅದರಿಂದ ಪ್ರತಿಪಾದ್ಯರಾದ ದೇವತೆಗಳಿಗೆ ನಮಸ್ಕಾರ ಅಂತ. ಹಾಗೆ ಎಲ್ಲವೂ ಇನ್ನು ಹಾಗೆ ಅರ್ಥ. ಯಚ್ಚಕ್ಷುಷಿ ಸಮಾಧತ್ತೆ ತೇನಾದಿತ್ಯಂತು ಪ್ರೀಣಯೇತ್. ಆದಿತ್ಯಾಯ ನಮಃ. ಆಮೇಲೆ ವಾಯವೇ ನಮಃ, ದಿಗ್ಭ್ಯೋ ನಮಃ ಅನ್ಬೇಕು. ಬ್ರಹ್ಮಾಣಂ ತೇನ ಪ್ರೀಣಾತಿ ಯನ್ಮೂರ್ಧನಿ ಸಮಾಲಭೇತ್. ಬ್ರಹ್ಮಣೇ ನಮಃ ಅಂತ ಹೇಳಬೇಕು. ಆಮೇಲೆ ಆಕಾಶಾಯ ನಮಃ. ಕಾಲಿನ ಕಡೆಗೆ ನೀರನ್ನು ಚುಮ್ಕಿಸಿ ವಿಷ್ಣವೇ ನಮಃ ಅಂತ ಅನ್ಬೇಕು. ಇದು ಆಚಮನ. ಇದೊಂದು ಸ್ವಲ್ಪ ಬಿಡಿಸಿ ಆಚಮನವೂ ಇದೆ. ದಿಗ್ಭ್ಯೋ ನಮಃ, ದಿಗ್ಭ್ಯೋ ನಮಃ, ಅಗ್ನೇಯ ನಮಃ, ವಸಿಷ್ಠಾಯ ನಮಃ ಅಂತೆಲ್ಲ ಇದೆ. ಅದೂ ಇದೆ. ಇದು ಸಂಕ್ಷಿಪ್ತವಾದದ್ದು. ಸರ್ವತ್ರ ವಿಧಿರಿತ್ಯೇಷ ಭೋಜನಾದಿಷು ಸರ್ವಶಃ. ಭೋಜನಾದಿಗಳನ್ನು ಮಾಡಿದ ಮೇಲೂ ಈ ಆಚಮನವನ್ನು ಮಾಡಬೇಕು. ಪೂರ್ವ ದಿಕ್ಕಿಗೆ ತಿರ್ಕೊಂಡು ಮಾಡಬೇಕು, ಇಲ್ಲವೇ ಉತ್ತರ ದಿಕ್ಕಿಗೆ ತಿರ್ಕೊಂಡು ಮಾಡಬೇಕು. ದಂತದಲ್ಲಿ ಉಳಿಬಾರದು. ನೀರಿನಲ್ಲಿ ಉಳಿಯುವಷ್ಟು, ಹಲ್ಲಿನಲ್ಲಿ ಉಳಿಯುವಷ್ಟು ನೀರನ್ನು ಕುಡಿಬಾರದು ಆಚಮನದಲ್ಲಿ. ಇದು ಎಲ್ಲರಿಗೂ ಶೂದ್ರಶ್ಚೈಷ ವಿಧಿರ್ದೃಷ್ಟ ಗೃಹ ನಿಷ್ಕ್ರಾಮತಸ್ತತಃ. ಯಾರಿಗೇ ಆಗಲಿ ಇದೇ ವಿಧಿ. ಯಶಸ್ಕಾಮೇನ ಭಿಕ್ಷುಭ್ಯ ಶೂದ್ರೇಣಾತ್ಮಹಿತಾರ್ಥಿನ ಕ್ಷತ್ರ ಆರಂಭ ಯಜ್ಞಾಸ್ತು ಹವಿರ್ಯಜ್ಞ ವಿಷಸ್ಮೃತಾ ಶೂದ್ರಾ ಪರಿಚಾರ ಯಜ್ಞಾ ಜಪಯಜ್ಞಾಸ್ತು ಬ್ರಾಹ್ಮಣಾ. ಕ್ಷತ್ರಿಯರು ಆರಂಭ ಯಜ್ಞ. ಆಡಳಿತ ಆರಂಭ ಅಂತಂದ್ರೆ ಕ್ರಿಯಾರಂಭ, ದೊಡ್ಡ ಮಟ್ಟದ ಕ್ರಿಯೆ ಅಂತ. ಯುದ್ಧ, ಆಡಳಿತ, ರಕ್ಷಣೆ ಇವುಗಳೆಲ್ಲ ಅವರಿಗೆ ಯಜ್ಞ ಅಂದ್ರೆ ಪ್ರಧಾನ ದೇವರ ಪೂಜೆ ಅದು. ಹವಿರ್ಯಜ್ಞ ವಿಷಸ್ಮೃತಾ. ಗ್ರಾಮದಲ್ಲಿ ಉತ್ಪನ್ನವಾದ ಪದಾರ್ಥಗಳನ್ನು ಹವಿಸ್ಸಾಗಿ ಮಾಡಿ ಅಗ್ನಿಗೆ ಅರ್ಪಣೆ ಮಾಡೋದು ವೈಶ್ಯರ ಯಜ್ಞ. ಶೂದ್ರ ಪರಿಚಾರ ಯಜ್ಞ. ಈ 3 ಜನರಿಗೆ ಸಹಕಾರಿಯಾಗಿ ನಿಲ್ಲೋದೇ ಶೂದ್ರರ ಜೀವನ ವಿಧಾನ. ಅಂದ್ರೆ ಪ್ರಧಾನ ಅದು, ಉಳಿದದ್ದು ಮಾಡಬಾರದು ಅಂತಲ್ಲ. ಜಪಯಜ್ಞಾಸ್ತು ಬ್ರಾಹ್ಮಣ.
ಬ್ರಾಹ್ಮಣರು ಜಪ ಮಾಡಬೇಕು. ಹಾಗಾದರೆ ಶೂದ್ರರು ಜಪ ಮಾಡಬಾರ್ದಾ? ಕ್ಷತ್ರಿಯರು ಜಪ ಮಾಡಬಾರ್ದಾ? ಮಾಡಬಹುದು, ಪ್ರಧಾನವಾದದ್ದು ಅಂತ ಮಧ್ವಾಚಾರ್ಯರು ಅದನ್ನು ಹೇಳಿದ್ದಾರೆ. ಎಲ್ಲರಿಗೂ ಎಲ್ಲವೂ ಉಂಟು. ಈಗ ಬ್ರಾಹ್ಮಣನಾದವನು ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ತಂದೆಗ ಉಪದೇಶ ಮಾಡೋದಾ? ನಾನು ಸೇವೆ ಮಾಡೋಲ್ಲ ಅಂತ ತಂದೆ ಸೇವೆ ಮಾಡದೇ ಇರೋದಾ? ಶೂದ್ರನಾದವನು ಉಪದೇಶ ಮಾಡಬಾರ್ದು ಅಂತ ತನ್ನ ಮಗನಿಗೆ ಹೇಳದೆ ಕೊಡೋದಾ? ಅದರಿಂದಾಗಿ ಸರ್ವೇ ಸರ್ವಾಶ್ರಮಸ್ಥಾಹ ಅಂತ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಗೀತಾ ತಾತ್ಪರ್ಯ ಹಾಗೂ ಗೀತಾ ಭಾಷ್ಯದಲ್ಲಿ, ವಿಶೇಷತಃ ಗೀತಾ ತಾತ್ಪರ್ಯದ 18ನೇ ಅಧ್ಯಾಯದಲ್ಲಿ ಬಹಳ ಸೂಕ್ಷ್ಮಗಳನ್ನು ಹೇಳಿದ್ದಾರೆ. ಆದ್ದರಿಂದ ಎಲ್ಲರಿಗೆ ಎಲ್ಲವೂ ಇದೆ. ಶುಶ್ರೂಷಾ ಜೀವಿನ ಶೂದ್ರಾ ವೈಶ್ಯ ವಿಪಣ ಜೀವಿನ ಅನಿಷ್ಟ ನಿಗ್ರಹ ಕ್ಷತ್ರಾ ವಿಪ್ರಾ ಸ್ವಾಧ್ಯಾಯ ಜೀವನಾ ಅಂತ ಮಧ್ವಾಚಾರ್ಯರು ಇದನ್ನ ನಿರೂಪಣೆ ಮಾಡ್ತಾ ಅವ್ರು ಹೇಳ್ತಾರೆ, ಬ್ರಾಹ್ಮಣನೊಬ್ಬ ದಾರಿ ತಪ್ಪಿದರೆ ಕ್ಷತ್ರಿಯ ತಿದ್ದಬೇಕು, ಕ್ಷತ್ರಿಯನೊಬ್ಬ ದಾರಿ ತಪ್ಪಿದರೆ, ಬ್ರಾಹ್ಮಣ ಕ್ಷತ್ರಿಯ ಇಬ್ಬರು ದಾರಿ ತಪ್ಪಿದರೆ ವೈಶ್ಯರು ತಿದ್ದಬೇಕು, 3 ಜನ ದಾರಿ ತಪ್ಪಿದರೆ ಶೂದ್ರರು ತಿದ್ದಬೇಕು. ಅಂದರೆ ಶಾಸ್ತ್ರ ಮಹಾಭಾರತಾದಿಗಳನ್ನ ಪಂಚರಾತ್ರವನ್ನ ತಿಳ್ಕೊಂಡಿರಲೇಬೇಕಲ್ವೇ? ತಿಳ್ಕೊಂಡಿರಲೇಬೇಕಿಲ್ಲ ಅಂತ ತಿದ್ದೋದು ಹೇಗೆ? ಆದರೆ 4 ಜನ ದಾರಿ ತಪ್ಪಿದಾಗ ನಂತರದವರು ತಿದ್ದಬೇಕು ಅಂತ ಹೇಳಿದ್ರೆ ಆಗಲ್ಲ. ಯಾಕೆ ಅಂತಂದ್ರೆ ವರ್ಣೇಶು ಅಗ್ನೇಶು ಅವರ್ಣಸ್ಯ ಜ್ಞಾಪನ ಪ್ರಾಪ್ತಿರೇವನ ಅಂತಾರೆ. ವರ್ಣೇಶು ಅಗ್ನೇಶು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಅಜ್ಞಾನಿಗಳಾದ ಮೇಲೆ ಅವರ್ಣಸ್ಯ ಜ್ಞಾಪನ ಪ್ರಾಪ್ತಿರೇವನ, ಪಂಚಮ ವರ್ಣನಿಗೆ ತಿಳಿಸುವ ಪ್ರಸಕ್ತಿಯೇ ಇರಲ್ಲ. ಯಾಕೆಂದ್ರೆ ಇವರೇ ತಿಳಿಸ್ಬೇಕಾದವರು. ಅದರಿಂದ ಮಹಾಭಾರತಾದಿಗಳಿಂದ ಪಂಚರಾತ್ರಾದಿಗಳಿಂದ, ಯಾಕೆಂದ್ರೆ ಪಂಚರಾತ್ರದ ಸಾರವೇ ತಾನೇ ಗೀತೆ, ಮಹಾಭಾರತ ರಾಮಾಯಣ ಪುರಾಣಗಳಿಂದ ಅವನು ದೂರ ಸರಿಯೋ ಹಾಗಿಲ್ಲ. ಓದಬೇಕು ಅವನು, ಅಷ್ಟೇ ಓದಬೇಕು. ಇನ್ ದ ಸೆನ್ಸ್ ಕೇಳಬೇಕು, ಅಧ್ಯಯನ ಮಾಡಬೇಕು ಅವನು. ಆಶ್ರಮಾಣಾಂತು ಸರ್ವೇಷಾಂ ಚತುರ್ಣಾಂ ಭಿಕ್ಷುಕಾಶ್ರಮಂ ಪ್ರಧಾನಮಿತಿ ಮನ್ಯಂತೆ ಶಿಷ್ಟಾಶಾಸ್ತ್ರ ವಿನಿಶ್ಚಯೇ. ಈ ಆಶ್ರಮಗಳಲ್ಲಿ ಪ್ರಧಾನವಾದದ್ದು ಭಿಕ್ಷುಕಾಶ್ರಮ. ಆದ್ದರಿಂದ ಇಲ್ಲಿ ನಾವು ಯಾವುದನ್ನ ಶ್ರೇಯಸ್ಸಾಧನವಾಗಿ ಮಾಡುತ್ತೇವೋ ಅದು ಅಲ್ಲಿಗೆ ಬಂದು ತಲುಪುತ್ತೆ. ಅಸೂಯತಾ ಕೃತಸ್ಯೇಹ ಫಲಂ ದುಃಖಾದವಾಪ್ಯತೆ. ಇದನ್ನ ಪ್ರತಿಭಟನೆ ಮಾಡೋದು ಅಂದ್ರೇನು? ಅಲ್ಲಿ ನನ್ನದೊಂದಿದೆ ಅಂತನ್ನುವ ಅಹಂಕಾರವಷ್ಟೇ ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ಕಾರಣ. ಯಾಕೆಂದ್ರೆ ಇವರು ಏನನ್ಕೊಂಡಿದ್ದಾರೆ, ಬ್ರಾಹ್ಮಣರು ಇದನ್ನೆಲ್ಲ ಮಾಡಿದ್ದು ಅಂತ. ಬ್ರಾಹ್ಮಣರು ಇದನ್ನೆಲ್ಲ ಮಾಡಲಿಲ್ಲ. ನೋಡಿ, ವರ್ಣಾಶ್ರಮದ ಪದ್ಧತಿಯಲ್ಲಿ ಬರಲಿ ಅಂತ ಇಟ್ಕೊಳ್ಳಿ. ವರ್ಣಾಶ್ರಮ ಅದೇ ಪದ್ಧತಿಯಲ್ಲಿ ಈ ಜಗತ್ತಿತ್ತು ಅಂದ್ರೆ ಬ್ರಾಹ್ಮಣ ರಾಜ ಆಗಲ್ಲ. ಆ ಪದ್ಧತಿಯಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಆಗ್ಲೂ ಬ್ರಾಹ್ಮಣ ರಾಜ ಆಗಲ್ಲ. ಯಾಕೆ ಅಂದ್ರೆ ವಿನಾಕಾರಣ ದ್ವೇಷ ಮಾಡ್ತಾರೆ. ಆದ್ದರಿಂದ ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಾಹ್ಮಣ ಯಾವತ್ತೂ ರಾಜ ಅಲ್ಲ, ರಾಜ ಆಗೋದು ಇಲ್ಲ, ಕಿಂಗ್ ಮೇಕರ್ ಕೂಡ ಅಲ್ಲ. ಸುಮ್ಮನೆ ಭ್ರಮೆ. ಅವ್ರಿಗೆ ದೇವರ ಮೇಲೆ ಸ್ಪರ್ಧೆ ಅಥವಾ ಸಿಟ್ಟು, ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂದ್ರೆ ವರ್ಣಾಶ್ರಮದ ವಿರುದ್ಧ ಹೋರಾಡ್ತಾ ಇದ್ದೀವಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಅಸೂಯತಾ ಕೃತಸ್ಯೇಹ ಫಲಂ ದುಃಖಾದವಾಪ್ನುತೆ. ಈ ಗುಣದ್ವೇಷವನ್ನ ಯಾರು ಮಾಡ್ತಾರೆ, ತಪ್ಪುಗಳನ್ನು ದ್ವೇಷ ಮಾಡಲಿ,
ಗುಣವನ್ನು ದ್ವೇಷ ಮಾಡ್ತಾರೆ, ಗುಣವನ್ನು ತಿಳ್ಕೊಳ್ಳಿಕ್ಕೆ ಹೋಗೋಲ್ಲ ಅಂತಂದಾಗ ಅಲ್ಲಿ ಏನಾಗತ್ತೆ ನೋಡಿ. ಅದರಿಂದ ನಿರ್ಭಯೋ ದೇಹ ಮುತ್ಸೃಜ್ಯ ಯಾಸ್ಯಾಮಿ ಪರಮಾಂ ಗತಿಂ ನಾತ ಪರಂ ಮಮಾಸ್ತ್ಯನ್ಯೇ ಏಷ ಧರ್ಮ ಸನಾತನಃ. ಯಾವುದೇ ಸಂದರ್ಭದಲ್ಲಿಯೂ ದೇಹವನ್ನು ಬಿಡಬೇಕಾದ್ರೆ ನಿರ್ಭಯತೆ ಇರಬೇಕು. ಆ ನಿರ್ಭಯತೆ ಇರುವ ಹಾಗೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು. ಇದೇ ಸನಾತನ ಧರ್ಮ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಏವಂ ಸಂಚಿತ್ಯ ಮನತಾ ಶೂದ್ರೋ ಬುದ್ಧಿ ಸಮಾಧಿನ ಕುರ್ಯಾತ್ ಅವಿಮನಾ ನಿತ್ಯಂ ಶುಶ್ರೂಷ ಧರ್ಮಮುತ್ತಮಂ. ಎಲ್ಲರಿಗೂ ಈ ತರಹದ ಒಂದು ಪ್ರಜ್ಞೆ ಅದು ಬೇಕಾಗಿರುತ್ತೆ. ಅದರಿಂದಾಗಿ ಅವನು ಎಲ್ಲರಿಗೂ ಯಾವ ಯಾವ ರೀತಿ ಗತಿ, ದಾನಾದಿಗಳು ಹೇಗೆ, ಯಾರು ದಾನ ತಗೊಳ್ಳಿಕ್ಕಿಲ್ಲ, ಯಾರು ದಾನ ತಗೊಳ್ಳೋದಿದೆ, ಈ ತರಹ ನಿರೂಪಣೆ ಮಾಡ್ತಾರೆ. ಇನ್ನು ಎಲ್ಲ ತರಹದ ವರ್ಣಾಶ್ರಮ ಧರ್ಮದಲ್ಲಿ ಭಿಕ್ಷು ನಿಯಮ, ಆ ಭಿಕ್ಷು ನಿಯಮದ ಒಂದು ಆಪದ್ಧರ್ಮವನ್ನು ಹೇಳ್ತಾರೆ. ಅವನಿಗೆ ಎಲ್ಲಿಯೂ ಭಿಕ್ಷೆ ಸಿಗಲಿಲ್ಲ ಅಂತಂದ್ರೆ ಅವನು ಹಾಗೆ ಸಾಯಬೇಕಷ್ಟೇ ಅಂತ, ಬೇರೆ ಯಾವ ದಾರಿ ಇಲ್ಲ. ಸನ್ಯಾಸಿ ಆದವನು ಹಾಗೆ. ಇವ್ರದ್ದು ಸಲ್ಲೇಖನ ವ್ರತ ಅಂತ ಜೈನರದ್ದು ಆಮೇಲೆ ಬಂತು. ಸಾಯುವ ತನಕ ನಾವು ಇದನ್ನು ಮಾಡುವಲ್ಲ, ಏನಂತಾರೆ, ವೈದ್ಯ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಲ್ಲ, ಹಾಗೇ ಈ ಪ್ರಾಣವನ್ನು ತ್ಯಾಗ ಮಾಡುತ್ತೇವೆ ಅಂತ ಸಲ್ಲೇಖನ ವ್ರತ ಅಂತ. ಆ ಸಲ್ಲೇಖನ ವ್ರತ ಅದು ಪ್ರಾಚೀನ ಭಾರತದಲ್ಲಿ ಭಿಕ್ಷುಗಳಿಗಿದ್ದದ್ದೇ. ಈ ರೀತಿ ಆಚಾರ್ಯರು ಏನು ಮಾಡ್ತಾರೆ, ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾರೆ. ತನ್ನ ಸಾವನ್ನ ಹೇಗೆ ತಿಳ್ಕೊಳ್ಳಬಹುದು, ನಿರ್ಭಯವಾಗಿ ಸಾಯಬೇಕು ಅಂದ್ರಲ್ಲ, ಹೇಗೆ ತಿಳ್ಕೊಳ್ಬಹುದು. ಪುರುಷಂ ಹಿರಣ್ಮಯಂ ಜಸ್ತು ತಿಷ್ಠಂತಂ ದಕ್ಷಿಣಾಮುಖಂ ಲಕ್ಷ್ಯೇದುತ್ತರೇಣೈವ ಮೃತ್ಯುಸ್ತ್ರೈವಾರ್ಷಿಕೋ ಭವೇತ್. ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದವನಿಗೆ, ಅಂದರೆ ಚೆನ್ನಾಗಿ ಅನುಷ್ಠಾನಾದಿಗಳನ್ನು ಮಾಡ್ತಾ ಇದ್ರೆ, ದಕ್ಷಿಣ ದಿಕ್ಕಿಗೆ ತಿರುಗಿ ಬಂಗಾರದ ಬಣ್ಣದ ಒಬ್ಬ ಪುರುಷ ನಿಂತಂತೆ ಕಾಣಿಸುತ್ತಂತೆ. ಆಗ ಇನ್ನು 3 ವರ್ಷದಲ್ಲಿ ಸಾವಿದೆ ಅಂತ ಅನ್ಕೊಳ್ಬೇಕು. ಶುದ್ಧ ಮಂಡಲಮಾದಿತ್ಯಂ ಅರಶ್ಮಿನ್ ಸಂಪ್ರಪಶ್ಯತಃ ಸಂವತ್ಸರದ್ವಯೇನೈವ ತಸ್ಯ ಮೃತ್ಯುಂ ತಮಾದಿಚೇತ್. ಬಿಸಿಲು, ಎಲ್ಲೆಡೆ ಬಿಸಿಲು. ಆಗ ಇವನಿಗೆ ಸೂರ್ಯನ ರಶ್ಮಿಯೇ ಕಾಣೋಲ್ಲ. ಅವಾಗ ಇನ್ನು 2 ವರ್ಷದಲ್ಲಿ ಸಾವಿದೆ ಅಂತ. ಜ್ಯೋತ್ಸನಾಯಾಮ್ ಆತ್ಮನಶ್ಛಾಯಾಂ ಛಿದ್ರಾಂ ಯೋ ಹಿ ಪ್ರಪಶ್ಯತಿ ಮೃತ್ಯುಂ ಸಂವತ್ಸರೇಣೈವ ಜಾನೀಯಾತ್ ಸ ವಿಚಕ್ಷಣಃ. ಬೆಳದಿಂಗಳಿದ್ದಾಗಲೂ ಕೂಡ ನೆರಳು ಕಂಡ್ರೆ, ಆ ನೆರಳಿನಲ್ಲಿ ಛಿದ್ರ ಕಂಡ್ರೆ ಇನ್ನು 1 ವರ್ಷದಲ್ಲಿ ಸಾಯ್ತೇನೆ ಅಂತ. ವಿಶಿರಸ್ಕಾಂ ಯದಾಚ್ಛಾಯಾಂ ಪಶ್ಯೇತ್ ಪುರುಷ ಆತ್ಮನಃ ಜಾನೀಯಾತ್ ಆತ್ಮನೋ ಮೃತ್ಯುಂ ಷಣ್ಮಾಸೇನೇಹ ಬುದ್ಧಿಮಾನ್. ನೋಡ್ತಾನೆ ಹೀಗೆ ತನ್ನ ನೆರಳನ್ನ, ತಲೆ ಕಾಣಲ್ಲ. ಇನ್ನು 6 ತಿಂಗಳಲ್ಲಿ ಸಾಯ್ತೇನೆ ಅಂತ. ಕರ್ಣೋ ಪಿಧಾಯ ಹಸ್ತಾಭ್ಯಾಂ ಶಬ್ದನ್ನ ಶೃಣುತೆ ಯದಿ ಜಾನೀಯಾತ್ ಆತ್ಮನೋ ಮೃತ್ಯುಂ ಮಾಸೇನೈವ ವಿಚಕ್ಷಣಃ. ಕಿವಿಗಳನ್ನು ಮುಚ್ಚಿಕೊಂಡು
ಹೀಗೆ ಕೇಳಿದಾಗ ಒಳಗಡೆ ಒಂದು ಸದ್ದಾಗ್ತಾ ಇರುತ್ತೆ. ಆ ಸದ್ದನ್ನು ಕೇಳದಿದ್ದರೆ ಓಹೋ ಒಂದು ತಿಂಗಳಲ್ಲಿ ಸಾಯ್ತೇನೆ ಅಂತ. ಶವಗಂಧಮುಪಾಘ್ರಾತಿ ಅನ್ಯದ್ವಾತುರಭಿಂ ನರಃ ದೇವತಾಯತನಸ್ಥೋ ವೈ ಸಪ್ತರಾತ್ರೇಣ ಮೃತ್ಯುಭಾಗ್. ದೇವಾಲಯದಲ್ಲಿದ್ದಾಗಲೂ ಮನೆಯಲ್ಲಿದ್ದಾಗಲೂ ಹೆಣದ ವಾಸನೆ ಬಂತು ಅಂದರೆ ಇನ್ನು 7 ದಿವಸದಲ್ಲಿ ಸಾಯ್ತೇನೆ ಅಂತ ಅನ್ಕೋಬೇಕು. ಕರ್ಣನಾಥಾಪನಯನಂ ದಂತದೃಷ್ಟಿರಿವಾಗತ ಲುಪ್ತ ಸಂಜ್ಞಂ ಹಿ ಕರಣಂ ಸದ್ಯೋ ಮೃತ್ಯುಂ ವಿಭಾವಯೇತ್. ಕರ್ಣ ಕಿವಿ ಮಡಚಿಕೊಳ್ಳುವುದು, ಮೂಗು ತೀವ್ರವಾಗಿ ಸೊಟ್ಟ ಆಗೋದು, ಇವುಗಳೆಲ್ಲ ಬರ್ತಾ ಇದ್ರೆ, ಒಂದೊಂದೇ ಅವಯವ ನಾಶ ಆಗ್ತಾ ಇದ್ರೆ ಓಹೋ ಸಾಯ್ತೇನೆ ಅಂತ ಅನ್ಕೊಳ್ಬೇಕು. ಅಭ್ಯಾಸೇನ ತು ಕಾಲಸ್ಯ ಗಚ್ಚೇತ ಪುಲಿನಂ ಶುಚಿ ತತ್ರ ಪ್ರಾಣಾನ್ ಪ್ರಮುಂಚೇತ ತಂ ಹರಿಂ ಮನಸಾ ಸ್ಮರನ್. ಇವನೇನು ಮಾಡಬೇಕು, ಅಲ್ಲಿಗೆ ಹೋಗಿ ಅಭ್ಯಾಸ ಮಾಡಿದ್ದು, ಇಲ್ಲಿಯ ತನಕ ಅಭ್ಯಾಸ ಮಾಡಿದ್ದು ಇಲ್ಲಿ ಪರಿಣಾಮವನ್ನು ಬೀರಬೇಕು. ದೇವರನ್ನು ಧ್ಯಾನ ಮಾಡಬೇಕು. ದೇವರನ್ನು ಧ್ಯಾನ ಮಾಡ್ತಾ ಇದ್ದರೆ, ಅದರಲ್ಲಿಯೂ ಸಾಯುವುದಕ್ಕಿಂತ ಮುಂಚಿನ ತನಕ ಎಲ್ಲಿಯ ತನಕ ದೇವರ ಧ್ಯಾನ ಮಾಡ್ತಾನೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಗತಿಗಳು. ಸ್ವಲ್ಪ ಒಂದು ಮುಹೂರ್ತಕ್ಕಿಂತ ಮೊದಲು ದೇವರ ಧ್ಯಾನ ಮಾಡಿದರೆ ಗಂಧರ್ವ ಲೋಕ, ಈ ತರಹ ಬೇರೆ 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 ಇದೆ. ಆಮೇಲೆ ಮತ್ತೆ ಅವನು ಹುಟ್ಟುತ್ತಾ ಹೋಗ್ತಾನೆ, ಬೇರೆ ಬೇರೆ ಯೋನಿಗಳಲ್ಲಿ ಅವನ ಮೇಲ್ಗಡೆ ಹೋಗ್ತಾ ಹೋಗ್ತಾನೆ. ಈ ರೀತಿ ಅವನ ಗತಿ ಇದೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಗತಿ, ತಾವು ಈಗ ಇದ್ದದ್ದಕ್ಕಿಂತ ಮತ್ತೆ ಮುಂದಿನ ಸ್ಥಾನವನ್ನು ಹೊಂದಲಿಕ್ಕೆ ಅನುಕೂಲ ಆಗುವ ಹಾಗೆ ಈ ಧರ್ಮಗಳೆಲ್ಲ ಇದೆ. ಅದನ್ನು ನಾವು ಮಾಡಬೇಕು, ಎತ್ತರಕ್ಕೆ ಏರಬೇಕು. ಇದು ಇರುವಂಥದ್ದು. ಅದರಿಂದಾಗಿ ಜ್ಞಾನ, ಶೌಚ, ಅಧ್ಯಯನ ಇವೇ ಮುಖ್ಯ. ಶೌಚ ಅಂತಂದ್ರೆ ಈ ತರಹದ್ದು. ಶೌಚ ಅಂತ ಹೇಳಿದ ಕೂಡಲೇ ನಾವು ಇವತ್ತಿನ ಪರಿಭಾಷೆಯಲ್ಲಿಗೆ ಹೋಗ್ತೇವೆ, ಅದೇನು ಬೇಕಿಲ್ಲ. ಅದು ಸಹಜವಾದ ಸಿದ್ಧಿ. ಅದು ಈ ರೀತಿ ಋಷಿಗಳು ನನಗೆ ಹೇಳಿದ್ದನ್ನ ಧರ್ಮರಾಜನೇ ನಿನಗೆ ಹೇಳ್ತಾ ಇದ್ದೇನೆ ಅಂತ ಭೀಷ್ಮರು ಹೇಳಿದರು ಅನ್ನುವಲ್ಲಿಗೆ 84ನೆಯ ಅಧ್ಯಾಯ ಆಯಿತು. ಆಗ ಯುಧಿಷ್ಠಿರ ಕೇಳ್ತಾನೆ, 85ನೆಯ ಅಧ್ಯಾಯ ಶುರು ಆಗತ್ತೆ. ಕೇಶಾಂ ದೇವಾ ಮಹಾಭಾಗಾ ಸನ್ನಮಂತೆ ಮಹಾತ್ಮನಾಂ ಲೋಕೇಸ್ಮಿನ್ ಸ್ಥಾನ್ ಋಷೀನ್ ಸರ್ವಾನ್ ಶ್ರೋತುಮಿಚ್ಛಾಮಿ ತತ್ವತಃ. ಅಜ್ಜ, ದೇವತೆಗಳು ಗೌರವಿಸುವ ಋಷಿಗಳ ಬಗ್ಗೆ ನಾನು ಕೇಳಬೇಕು ಅಂತ ಇದ್ದೇನೆ. ತಮ್ಮ ಸಾಧನೆಯಿಂದ ದೇವತೆಗಳಿಂದಲೂ ಮಾನ್ಯರಾದ ಋಷಿಗಳ ಬಗ್ಗೆ ಕೇಳಬೇಕು ಅಂತ ಇದ್ದೇನೆ. ಆಯ್ತಪ್ಪ, ಹೇಳ್ತೇನೆ ಕೇಳು. ಒಮ್ಮೆ ಮಾತಲಿ ಇಂದ್ರನ ಸಾರಥಿ ಅವನು ಇಂದ್ರನನ್ನ ಕೇಳಿದ, ನಮಸ್ಕೃತಾನಾಂ ತರವೇತಾಂ ಭಗವನ್ ಸ್ವಂ ಪುರಸ್ಕೃತಃ ಯೇಷಾಂ ಲೋಕೆ ನಮಸ್ಕುರ್ಯಾತ್ ತಾನ್ ಬ್ರವೀತು ಭವಾನ್ ಮಮ. ಇಂದ್ರನೇ, ಎಲ್ಲರೂ ನಿನಗೆ ನಮಸ್ಕಾರ ಮಾಡ್ತಾರೆ, ನೀನು ಯಾರಿಗೆ ನಮಸ್ಕಾರ ಮಾಡ್ತೀಯ ಅದನ್ನು ಹೇಳು. ನಿನ್ನಿಂದಲೂ ಯಾರು ನಮಸ್ಕೃತರೋ ಅವ್ರನ್ನ ಹೇಳು. ಆಗ ಇಂದ್ರ ಹೇಳ್ತಾನೆ, ಧರ್ಮಂ ಚಾರ್ಥಂಚ ಕಾಮಂಚ ಯೇಷಾಂ ಚಿಂತಯತಾಂ ಮತಿಃ ನಾ ಧರ್ಮೇ ವರ್ತತೆ ನಿತ್ಯಂ ತಾನ್ ನಮಸ್ಯಾಮಿ ಮಾತಲೇ. ಧರ್ಮವನ್ನು, ಅರ್ಥವನ್ನು, ಕಾಮವನ್ನು ಚೆನ್ನಾಗಿ ಯೋಚನೆ ಮಾಡಿ ಅಧರ್ಮದ ಕಡೆಗೆ ಯಾರು ಹೋಗಲ್ವಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೇನೆ.
ಇಂದ್ರದೇವರಿಂದ ನಮಸ್ಕಾರ ಅಂತಂದರೆ ಇದು ಹೀಗೆ, ಅಂದರೆ ಇದು ಅಳವಡಿಸ್ಕೊಳ್ಬೇಕು ಅಂತ. ಧರ್ಮ, ಅರ್ಥ, ಕಾಮ ಮೂರರ ಬಗೆಗೂ ಯೋಚನೆ ಮಾಡಬೇಕು. ಯೇ ರೂಪಗುಣಸಂಪನ್ನಾ ಪ್ರಮದಾ ಹೃದಯಂಗಮಾ ನಿವೃತ್ತಾ ಕಾಮಭೋಗೇಶು ತಾನ್ನಮಸ್ಯಾಮಿ ಮಾತಲೇ. ಕಾಮಭೋಗಗಳಲ್ಲಿ ಯಾರು ನಿವೃತ್ತರಾಗಿರ್ತಾರೆ, ಇಷ್ಟೇ ಸಾಕು, ಬಹಳ ತಿನ್ನೋದಿಲ್ಲ, ಬಹಳ ಅನುಭವಿಸೋಲ್ಲ ಅಂತ ಯಾರಿರ್ತಾರಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ಸ್ವೇಷು ಭೋಗೇಶು ಸಂತುಷ್ಟಾ ಸುವಾಚೋ ವಚನ ಕ್ಷಮಾ ಅಮಾನ ಕಾಮಾಶ್ಚಾರ್ಘಾರ್ಹಾ ತಾನ್ನಮಸ್ಯಾಮಿ ಮಾತಲೇ. ತಮಗೆ ಎಷ್ಟು ದೊರಕಿದೆ ಅದರಲ್ಲಿ ಖುಷಿ ಪಡ್ತಾರೆ. ಸ್ವೇಷು ಭೋಗೇಶು ಸಂತುಷ್ಟಾ, ಸುವಾಚ ಒಳ್ಳೆ ಮಾತಾಡ್ತಾರೆ. ಅಮಾನ ಕಾಮಾಶ್ಚಾರ್ಘಾರ್ಹಾ, ನನಗೆ ಸನ್ಮಾನ ಬೇಕು, ಇವ್ರು ಗೌರವಿಸ್ತಿಲ್ಲ ನನ್ನನ್ನು, ಇವ್ರು ಗೌರವಿಸ್ತಿಲ್ಲ ಅಂತ ಹೇಳಿ ಯಾರು ಅನ್ನೋದಿಲ್ಲ. ಸಿಕ್ಕ ಸನ್ಮಾನವನ್ನ ಇದು ದೇವರಿಗೆ ಸಂದದ್ದು ಅಂತ ಅಂದುಕೊಳ್ತಾರೆ. ಸಿಗದೆ ಹೋದರೆ ಅತ್ಯಂತ ಉತ್ತಮ. ಸನ್ಮಾನ ಸಿಗದೆ ಹೋದರೆ ಉತ್ತಮ, ಅವಮಾನ ಸಿಕ್ಕಿದಷ್ಟು ಆರಾಮ. ಸನ್ಮಾನ ಅನ್ನೋದು ಸಿಗದೆ, ಸನ್ಮಾನ ಬೇಡ ಅಂತ ಯಾರಿರ್ತಾರೆ ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ಧನಂ ವಿದ್ಯಾಸ್ತೈಶ್ವರ್ಯಂ ಯೇಷಾನ್ನ ಚಲಯೇನ್ಮತಿಂ ಚಲಿತಾಂಬ್ಯೇ ನಿಗೃಹಂತಿ ತಾನ್ ನಿತ್ಯಂ ಪೂಜಯಾಮ್ಯಹಂ. ಹಣವನ್ನ, ವಿದ್ಯೆಯನ್ನ, ಐಶ್ವರ್ಯ ಇದನ್ನ ಹೊಂದಿದ ಮೇಲೆ ಯಾರಿಗೆ ಅಹಂಕಾರ ಬರೋದಿಲ್ವೋ, ಮನುಷ್ಯ ಸ್ವಭಾವ ಅಹಂಕಾರ ಬಂದರೂ ಕೂಡಲೇ ಯಾರು ನಿಗ್ರಹಿಸ್ತಾರೋ ಅಂತಹ ಸೆಲ್ಫ್ ಕಂಟ್ರೋಲ್ಡ್ ಇರ್ತಾರಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ಇಷ್ಟೈರ್ದಾರೈರುಪೇತಾನಾಂ ಶುಚೀನಾಂ ಅಗ್ನಿಹೋತ್ರಿಣಾಂ ಚತುಷ್ಪಾದ ಕುಟುಂಬಾನಾಂ ಮಾತಲೆ ಪ್ರಣಮಾಮ್ಯಹಂ. ಯಾಗ ಸರಿದಾರಿಯಲ್ಲಿ ನಡೆಯುವ ಹೆಣ್ಣು ಅಂದರೆ ಹೆಂಡತಿಯಾಗಿ ಹೊಂದಿರೋದು, ಶುಚಿಗಳು, ಅಗ್ನಿಹೋತ್ರುಗಳು, ಇಂಥವರ ಕಡೆಗೆ ನನಗೆ ಗೌರವ ಇದೆ. ಮಹತಸ್ತಪಸಸ್ಪ್ರಾಪ್ತೌ ಧನಸ್ಯ ವಿಪುಲಸ್ಯ ಚ ತ್ಯಾಗಸ್ತಸ್ಯ ನ ವೈಕಾರ್ಯೋ ಯೋತ್ಮಾನಂ ನಾವಬುದ್ಧತೆ. ತಪಸ್ಸಿನ ಲಾಭ ಇದೆ, ಹಣದ ಲಾಭ ಇದೆ. ಆಗ ತಪಸ್ಸನ್ನು ಯಾರು ಆಯ್ದುಕೊಳ್ತಾರಲ್ಲ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಯೇಷಾಂ ಅರ್ಥಸ್ತಥಾ ಕಾಮೋ ಧರ್ಮ ಮೂಲ ವಿವರ್ಧಿತ ಧರ್ಮಾರ್ಥೌ ಯಸ್ಯ ನಿಯತೌ ತಾನ್ನಮಸ್ಯಾಮಿ ಮಾತಲೇ. ಯಾರ ಹಣ, ಯಾರ ಬಯಕೆ ಧರ್ಮದ ಚೌಕಟ್ಟಿನಿಂದ ದೂರ ಇರೋದಿಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ಧರ್ಮ ಮೂಲಾರ್ಥಕಾಮಾನಾಂ ಬ್ರಾಹ್ಮಣಾನಾಂ ಗವಾಮಪಿ ಪತಿವ್ರತಾನಾಂ ನಾರೀಣಾಂ ಪ್ರಣಾಮಂ ಪ್ರಕರೋಮ್ಯಹಂ. ಧರ್ಮ, ಅರ್ಥ, ಕಾಮ ಇವುಗಳು ಯಾರಿಗಿದೆಯೋ, ಇವುಗಳ ಬಗೆಗೆ ಪ್ರಜ್ಞೆ ಇದೆಯೋ ಅಂತಹ ಪ್ರಾಜ್ಞರಿಗೆ, ಇನ್ನು ಗೋವುಗಳಿಗೆ, ಬ್ರಾಹ್ಮಣರಿಗೆ, ಪತಿವ್ರತ ಯಾರಿದ್ದಾರೆ ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಯೇ ಭುಕ್ತ್ವಾ ಮಾನುಷಾನ್ ಭೋಗಾನ್ ಪೂರ್ವೇ ವಯಸಿ ಮಾತಲೆ ತಪಸಾ ಸ್ವರ್ಗಮಾಯಾಂತಿ ಶಶ್ವತ್ತಾನ್ ಪೂಜಯಾಮ್ಯಹಂ. ಯಾರು ಮಾನುಷ ಭೋಗವನ್ನು ಅನುಭವಿಸಿ ಮೊದಲರ್ಧದಲ್ಲಿ, ಉತ್ತರಾರ್ಧದಲ್ಲಿ ಸಾಕು ಅಂತ ಹೇಳಿ ವಿರಕ್ತರ ಯಾರಾಗಿರ್ತಾರಲ್ಲ ಅವರನ್ನು ನಾನು ಗೌರವಿಸ್ತೇನೆ. ಅಸಂಭೋಗಾನ್ನ ಚಾಸಕ್ತಾನ್ ಧರ್ಮ ನಿತ್ಯಾನ್ ಜಿತೇಂದ್ರಿಯಾನ್ ಸನ್ಯಸ್ತಾನ್ ಅಚಲ ಪ್ರಖ್ಯಾನ್ ಮನಸಾ ಪೂಜಯಾಮಿ ತಾನ್. ಅಸಂಭೋಗಾನ್ ಉತ್ಕಟವಾದ ಭೋಗ ಇರದವರು, ಅಂದರೆ ಅದರಲ್ಲಿ ಆಸಕ್ತರಾಗದವರು, ಧರ್ಮನಿತ್ಯರು, ಸನ್ಯಾಸವನ್ನ ದೇವರಲ್ಲಿ
ಎಲ್ಲವನ್ನು ಅರ್ಪಣೆ ಮಾಡುವವರು. ಭೋಗ ಪದಾರ್ಥಗಳ ಕಡೆಗೆ ವಿಪರೀತವಾಗಿ ಸೆಳೆಯಲ್ಪಡದವರು, ಹಣ ಚಿನ್ನ ಇತ್ಯಾದಿಗಳ ಕಡೆಗೆ ವಿಪರೀತ ಸೆಳೆತವಿರದವರು, ಅವರನ್ನು ನಾನು ನಮಸ್ಕಾರ ಮಾಡ್ತೇನೆ. ಜ್ಞಾನ ಪ್ರಸನ್ನ ವಿದ್ಯಾನಾಂ ನಿರೂಢಂ ಧರ್ಮಮಿಚ್ಛತಾಂ ಪರೈ ಕೀರ್ತಿತ ಶೌಚಾನಾಂ ಮಾತಲೆ ತಾನ್ನಮಾಮ್ಯಹಂ. ಜ್ಞಾನದಿಂದ ಪ್ರಸನ್ನವಾದ ವಿದ್ಯೆಯವರು, ಧರ್ಮವನ್ನು ಬಯಸುವವರು, ಅವರ ಬಗೆಗೆ ನನಗೆ ಗೌರವ ಇದೆ ಅಂತ ಹೇಳುವಲ್ಲಿಗೆ 85ನೆಯ ಅಧ್ಯಾಯ ಆಯಿತು. ಆಗ ಯುಧಿಷ್ಠಿರ ಕೇಳಿದ, ಇದನ್ನ ದೇವತೆಗಳೂ ಕೂಡ ಯಾರಿಗೆ ಗೌರವಿಸ್ತಾರೆ ಅಂತ ಅನ್ನೋದನ್ನು ನೀವು ಹೇಳಿದಿರಿ, ಇನ್ನು ಮುಂದೆ ಕೆರೆ ಕಟ್ಟೆ ಕಟ್ಟಿಸುವುದು ಅದರ ಫಲವೇನು? ಇವಾಗ ಅದನ್ನು ಮುಚ್ಚೋದ್ರಲ್ಲಿ ನಮಗೆ ಭಾರಿ ಆಸಕ್ತಿ ಅಲ್ವೇ? ಅಲ್ಲಿ ಧರ್ಮರಾಯನ ದೇವಸ್ಥಾನ, ದ್ರೌಪದಮ್ಮನ ದೇವಸ್ಥಾನ ಅಲ್ಲಿದೆಯೋ ಇಲ್ವೋ? ಕಾರ್ಪೊರೇಷನ್. ಅದರದ್ದು ಕೆರೆ ಬಂದು ಇವತ್ತಿನ ಮೆಜೆಸ್ಟಿಕ್ ಧರ್ಮರಾಯನ್ ಕೆರೆ ಅಂತ ಕರೀತಾ ಇದ್ದರಂತದನ್ನು. ಆ ತರಹ ನಮಗೆ ಅದು ನುಂಗೋದ್ರಲ್ಲಿ ಹೆಚ್ಚು ಆಸಕ್ತಿ. ಕೆರೆಗಳು ಏನೇನಿದೆ, ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಎಲ್ಲಿ ಕಾಣಬೇಕು ಇವತ್ತು? ಹೊಸಕೆರೆ ಹಳ್ಳಿ ಕೆರೆ ಕೋಡಿ ಏನಾಗಿದೆ? ಅದರಿಂದಾಗಿ ನಮಗೆ ಈ ಕೆರೆಗಳನ್ನು ನುಂಗೋದ್ರಲ್ಲಿ ಆಸಕ್ತಿ. ಕೆರೆಗಳನ್ನು ಕಟ್ಟಿಸಿದರೆ, ಕೆರೆಗಳನ್ನು ತೋಡಿಸಿದರೆ ಏನು ಫಲ ಅಂತ ಅವತ್ತು ಕೇಳ್ತಾನೆ ಯಾರು? ಧರ್ಮರಾಜ. ಅದಕ್ಕೆ ಅವರು ಹೇಳ್ತಾರೆ, ಸುಪ್ರದರ್ಶೋಧನಪತಿ ಚಿತ್ರಧಾತು ವಿಭೂಚಿತ ತ್ರಿಷು ಲೋಕೇಶು ಸರ್ವತ್ರ ಪೂಜಿತೋ ಯಸ್ತಟಾಕವಾನ್. ಯಾರು ಕೆರೆಯನ್ನು ಕಟ್ಟಿಸ್ತಾನೆ ನೋಡ್ಲಿಕ್ಕೆ ಅವನು ಚಂದ ಶರೀರವನ್ನು ಪಡಿತಾನೆ. ಜನ್ಮ ಜನ್ಮಾಂತರಗಳಲ್ಲಿ ಒಳ್ಳೆ ಹಣ ಇರುತ್ತೆ ಅವನಿಗೆ, ಬಂಗಾರ ಮೊದಲಾದವುಗಳೆಲ್ಲ ಸಿಗತ್ತೆ. ಇಲ್ಲಿಯೂ ಅಲ್ಲಿಯೂ ಒಳ್ಳೆ ಮಕ್ಕಳನ್ನ ಪಡಿತಾನೆ, ಒಳ್ಳೆ ಕೀರ್ತಿ ಇರುತ್ತೆ. ಧರ್ಮಸ್ಯಾರ್ಥಶ್ಚ ಕಾಮಸ್ಯ ಫಲಮಾಹುರ್ಮನೀಚಿಣಃ ತಟಾಕಂ ಸುಕೃತಂ ಕ್ಷೇತ್ರೇ ಕ್ಷೇತ್ರೇ ದೇಶ ಸಮಾಶ್ರಯಂ. ಧರ್ಮ ಅರ್ಥ ಕಾಮ ಎಲ್ಲದರ ಫಲ ಸಿಗತ್ತೆ ಅವನಿಗೆ ತಟಾಕವನ್ನ ಮಾಡಿದರೆ. ದೇವ ಮನುಷ್ಯ ಗಂಧರ್ವಾ ಪಿತರೋರಗ ರಾಕ್ಷಸಾ ಸ್ಥಾವರಾಣಿ ಚ ಭೂತಾನಿ ಸಂಶ್ರಯಂತಿ ಜಲಾಶಯಂ. ಒಂದು ಕಡೆ ಕೆರೆ ಕಟ್ಟಿಸಿದರೆ ಅಲ್ಲಿ ಎಲ್ಲಾ ತರದವರು, ಮನುಷ್ಯರು, ಗಂಧರ್ವರು, ಪಿತೃದೇವತೆಗಳು, ಉರಗರು, ರಾಕ್ಷಸರು, ಕಡೆಗೆ ಸ್ಥಾವರಾಣಿ ಚ ಭೂತಾನಿ, ಸ್ಥಾವರ ಪ್ರಪಂಚ, ಗಿಡ ಮೊದಲಾದವುಗಳು ಕೂಡ ಬದುಕ್ತವೆ ಒಂದು ಒಳ್ಳೆ ಕೆರೆ ಕಟ್ಟಿಸಿದರೆ. ಆದ್ದರಿಂದಾಗಿ ತಟಾಕವನ್ನು ಮಾಡಬೇಕು. ವರ್ಷ ಮಾತ್ರಂ ತಟಾಕೇತು ಸಲಿಲಂ ಯತ್ರ ತಿಷ್ಠತಿ ಅಗ್ನಿಹೋತ್ರ ಫಲಂ ತಸ್ಯ ಫಲಮಾಹುರ್ಮನೀಷಿಣಃ. ಮಳೆಗಾಲದಲ್ಲಿ ಮಾತ್ರ ನೀರಿರುವ ತಟಾಕವನ್ನು ಮಾಡಿದರೆ ಅಗ್ನಿಹೋತ್ರ ಮಾಡಿದ ಫಲ. ನಿದಾಘ ಕಾಲೇ ತಲಿಲಂ ತಟಾಕೆ ಯಸ್ಯ ತಿಷ್ಠತಿ ವಾಜಪೇಯ ಫಲಂ ತಸ್ಯ. ನಿದಾಘ, ನಿದಾಘ ಅಂತಂದ್ರೆ ಬೇಸಿಗೆ. ನೀರು ತೋಡಿಸುವ ಕೆರೆಯಲ್ಲಿ ಬೇಸಿಗೆ ಕಾಲದಲ್ಲೂ ನೀರಿದ್ರೆ ವಾಜಪೇಯದ ಫಲ. ಕುಲವನ್ನೇ ದಾಟಿಸಿ ಬಿಡುತ್ತೆ ಒಂದು ಜಲಾಶಯ ಮಾಡಿದರೆ. ಯಾಕೆ ಅಂದರೆ ಅದು ಹಸುಗಳು ಬಂದು ಕುಡಿಯೋ ಹಾಗಿರ್ಬೇಕು. ಹಸುಗಳು ನೀರು ಕುಡಿದ್ರೆ ಮುಗೀತು. ತಟಾಕೆ ಯಸ್ಯ ಗಾವಸ್ತು ಪಿಬಂತಿ ತೃಷಿತಾ ಜಲಂ ಮೃಗ ಪಕ್ಷಿ ಮನುಷ್ಯಾಶ್ಚ ಸ್ವಶ್ವಮೇಧ ಫಲಂ ಲಭೇತ್. ತಟಾಕದಲ್ಲಿ ಗೋವುಗಳು, ಮೃಗ, ಪಕ್ಷಿ, ಮನುಷ್ಯರು ನೀರು ಕುಡಿದ್ರೆ ಅಶ್ವಮೇಧದ ಫಲ. ಇವತ್ತು ಹೋರಾಟ ಮಾಡಬೇಕೋ ಏನೋ,
ತಟಾಕ ನಾವು ತೆಗೆದು ಅದನ್ನು ರಕ್ಷಣೆ ಮಾಡಲಿಕ್ಕೆ. ಯತ್ ಪಿಬಂತಿ ಜಲಂ ತೇ ತತ್ರ ಸ್ನಾಯಂತೆ ವಿಶ್ರಮಂತಿ ಚ ತಟಾಕ ಕರ್ತುಸ್ತತ್ಸರ್ವಂ ಪ್ರೇತ್ಯಾನಂತಾಯ ಕಲ್ಪತೆ. ಕೆರೆಗೆ ಹೋಗಿ ಸ್ನಾನ ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದರೆ ಅಲ್ಲಿ ಕೆರೆ ಕಟ್ಟೆ ಕಟ್ಟಿಸಿದವನಿಗೆ ಅನಂತ ಫಲ. ಯಾಕೆಂದರೆ ದುರ್ಲಭಂ ಸಲಿಲಂ ತಾತ ವಿಶೇಷೇಣ ಪರಂತಪ. ನೀರು ಅತ್ಯಂತ ದುರ್ಲಭ. ಪಾನೀಯಸ್ಯ ಪ್ರಧಾನೇನ ಸಿದ್ಧಿರ್ಭವತಿ ಶಾಶ್ವತಿ. ನೀರು ಕೊಟ್ಟರೆ ಶಾಶ್ವತವಾದ ಸಿದ್ಧಿ. ತಿಲಾನ್ ದದತಿ ಪಾನೀಯಂ ದೀಪಮನ್ನಂ ಪ್ರತಿಶ್ರಯಂ. ಈ ನೀರಿದೆಯಲ್ಲ ಅದು ಎಳ್ಳು, ದೀಪ, ಅನ್ನ, ಆಸರೆ ಎಲ್ಲವನ್ನ ಕೊಡುತ್ತೆ. ಯಾಕಂದ್ರೆ ಒಂದು ಕೆರೆ ಶುರು ಆಯಿತು ಅಂದ್ರೆ ಆ ನೀರಿನ ಕಣ್ಣು ಅಂತ ಹೇಳ್ತಾರೆ. ಕೆಳಗಡೆ ನೀರಿನ ಅದು ಕೆಳಗಡೆ ಬೇರೆ ಬೇರೆ ಕಡೆ ವ್ಯಾಪಿಸಿರುತ್ತೆ. ಆ ಮರಗಳೆಲ್ಲ ಈ ನೀರಿನಿಂದ ಹೀರಿ, ಈ ನೀರಿನ ಕಣ್ಣಿನಿಂದ, ನೀರಿನ ಆಸರೆಯಿಂದ ಹೀರಿ ಅದು ಬೆಳೀತವೆ. ಅದರಿಂದಾಗಿ ಎಲ್ಲವನ್ನ ಕೊಡುತ್ತೆ ಇದು. ಇನ್ನು ವೃಕ್ಷಾಣಾಮಪಿ ರೋಪಣೆ, ಮರಗಳನ್ನ ನೆಟ್ಟರೆ ಏನು ಫಲ. ಸ್ಥಾವರಾಣಾಂತು ಭೂತಾನಾಂ ಜಾತಯ ಷಟ್ ಪ್ರಕೀರ್ತಿತಾ. ಮರಗಳನ್ನ ಅಥವಾ ಆ ತರಹದ ಸ್ಥಾವರ ಸಸ್ಯವರ್ಗವನ್ನ 6 ಭಾಗಿಸಬಹುದು. ವೃಕ್ಷ ಗುಲ್ಮಲತಾವಲ್ಯ ತ್ವಕ್ಸಾರ ತೃಣವೀರುಧ. ವೃಕ್ಷ ಗುಲ್ಮ ಅಂದ್ರೆ ಪೊದರು, ಲತಾ ಅಂದ್ರೆ ಬಳ್ಳಿ, ಅದರದ್ದೇ ಒಂದು ಪ್ರಭೇದ ವಲ್ಲಿ. ತ್ವಕ್ಸಾರ ಅಂದ್ರೆ ಕಾಂಡಸಾರ, ಅದೇ ಫಲ. ಟೀ ಕುಡ್ಡೆಲ್ಲ ತ್ವಕ್ಸಾರ. ತೃಣ ಹುಲ್ಲು. ಈ ರೀತಿ ಇರ್ತವೆ. ಪನಸಾಮ್ರಾದಯೋ ವೃಕ್ಷಾ ಗುಲ್ಮ ಮಂದಾರ ಪೂರ್ವಕಾ. ಪನಸ ಅಂದ್ರೆ ಹಲಸು, ಆಮ್ರ ಮಾವು, ಆಮೇಲೆ ಹೂವಿನ ಪೊದರು ನಾಗಿಕಾಮಲಿಯಾವಲ್ಯ ಮಾಲತ್ಯಾದಿ ಮಾಲತೀತ್ಯಾದಿಕಾಲತಾ. ಇರುವಂತಿಗೆ ಬಳ್ಳಿ ಮೊದಲಾದವುಗಳು. ವೇಣು ಕ್ರಮುಕ ತ್ವಕ್ಸಾರಾ ಬಿದಿರು, ಆಮೇಲೆ ಕ್ರಮುಕ ಅಡಕೆ ಮೊದಲಾದವುಗಳು ತೃಣಜಾತಿಗಳು. ಇದನ್ನೆಲ್ಲವನ್ನ ನಡೆಸಬೇಕು ಜನರ ಉಪಯೋಗಕ್ಕಾಗಿ ಅಂತ. ಆಗ ಮನುಷ್ಯ ಲೋಕದಲ್ಲಿ ಕೀರ್ತಿ ಬರುತ್ತೆ. ಇಲ್ಲಿಂದ ಹೋದ ಮೇಲೆ ಒಳ್ಳೆ ಫಲ ಇರುತ್ತೆ. ದೇವಲೋಕಗತಸ್ಯಾಪಿ ನಾಮ ತಸ್ಯ ನನಶ್ಯತಿ. ದೇವಲೋಕಕ್ಕೆ ಹೋದ್ಮೇಲೂ ಅವನ ಹೆಸರಂತೂ ಇದ್ದೇ ಇರುತ್ತೆ. ಅದರಿಂದಾಗಿ ವೃಕ್ಷಾರೋಪ ಅಂತನ್ನೋದು ಮಕ್ಕಳಿಗಿಂತ ಹೆಚ್ಚು. ಯಾಕೆ ಅಂದ್ರೆ ದಶಪುತ್ರ ಸಮೋ ವೃಕ್ಷ. ಒಂದು ಮರ ಅನ್ನೋದು 10 ಮಕ್ಕಳಿಗೆ ಸಮ. ಯಾಕೆ ಅಂದ್ರೆ ನಾವು ಹುಟ್ಟಿಸಿದ ಮಗ ಸಮಾಜಕ್ಕೆ ಒಳ್ಳೆಯವನಾಗ್ತಾನೋ ಕೆಟ್ಟವನಾಗ್ತಾನೋ, ನಮ್ಮ ಮಕ್ಕಳು ಸಮಾಜ ಕಂಟಕರಾಗ್ತಾರೋ ಏನೋ ಗೊತ್ತಿಲ್ಲ. ಆದರೆ ಮರ ಖಂಡಿತ 10 ಜನರಿಗೆ ನೆರಳು ಕೊಟ್ಟೇ ಕೊಡುತ್ತೆ. ಅಂದ್ರೆ ಇದು ಹೇಳ್ತಾ ಇರೋದು ಮರವನ್ನು ನಡ್ರಿ ಅನ್ನೋ ಉದ್ದೇಶ. ಪುಷ್ಪೈಶ್ವರಗಣಾನ್ ವೃಕ್ಷಾ ಫಲೈಶ್ಚಾಪಿ ತಥಾ ಪಿತೃನ್. ಹೂವಿನಿಂದ ದೇವತೆಗಳು ಸಂತೋಷ ಪಡ್ತಾರೆ, ಹಣ್ಣಿನಿಂದ ಪಿತೃಗಳು ಸಂತೋಷ ಪಡ್ತಾರೆ, ನೆರಳಿನಿಂದ ಬಂದ ಅತಿಥಿಗಳು ಸಂತೋಷ ಪಡ್ತಾರೆ. ಕಿನ್ನರೋ ರಗರಕ್ಷಾಂಸಿ ದೇವಗಂಧರ್ವ ಮಾನವಾ ತಥಾ ಋಷಿಗಣಾಶ್ಚೈವ ಸಂಶ್ರಯಂತೆ ಮಹೀರುಹಾನ್. ಕಿನ್ನರರು, ನಾಗಗಳು, ರಾಕ್ಷಸರು, ದೇವತೆಗಳು, ಗಂಧರ್ವರು, ಮಾನವರು, ಋಷಿಗಳು ಎಲ್ಲರಿಗೂ ಮರ ಬೇಕು. ಪುಷ್ಪಿತ ಫಲವಂತಶ್ಚ ತರ್ಪಯಂತಿ ಹಮಾನವಾನ್. ಹೂ ತಳೆದಾಗ, ಹಣ್ಣು ಬಿಟ್ಟಾಗ
ಎಲ್ಲರನ್ನ ಸಂತೋಷಗೊಳಿಸುತ್ತೆ. ಅದರಿಂದಾಗಿ ವೃಕ್ಷದಾನ್ ಪುತ್ರವದ್ವೃಕ್ಷ ತಾರಯಂತಿ ಪರತ್ರಚ. ಮರಗಳನ್ನು ಮಕ್ಕಳಂತೆ ಪಾಲನೆ ಮಾಡಬೇಕು. ಮರಗಳನ್ನು ಮಕ್ಕಳಂತೆ ಪಾಲನೆ ಮಾಡಬೇಕು. ಅದರಿಂದಾಗಿ ತಟಾಕ ತೋಡಿಸಿದ ಮೇಲೆ ಪಕ್ಕದಲ್ಲಿ ವೃಕ್ಷಗಳನ್ನು ನಡೆಸಬೇಕು. ತಸ್ಮಾತ್ ತಟಾಕೆ ವೃಕ್ಷಾವೈ ರೋಪ್ಯ ಶ್ರೇಯೋರ್ಥಿನ ಸದಾ ಪುತ್ರವತ್ ಪರಿರಕ್ಷಾಶ್ಚ ಪುತ್ರಾಸ್ತೆ ಧರ್ಮತ ಸ್ಮೃತಾ. ಅದರಿಂದ ಇದನ್ನ ಆಪೂರ್ತ ಅಂತ ಕರೀತಾರೆ. ಇನ್ನು ಉದ್ಯಾನಗಳನ್ನು ಬೆಳೆಸಬೇಕು. ಈ ರೀತಿ ಆಪೂರ್ತವನ್ನು ಮಾಡಬೇಕು ಅಂತ ಹೇಳುವಲ್ಲಿಗೆ 86ನೆಯ ಅಧ್ಯಾಯ. ಭೀಷ್ಮರು ಹೀಗೆ ಹೇಳ್ತಾ ಇರುವಾಗ ಅವರು ನಿಲ್ಲಿಸ್ತಾರೆ. ಯುಧಿಷ್ಠಿರ ಕೇಳ್ತಾನೆ, ಗೃಹಸ್ಥ ಧರ್ಮವನ್ನು ಮತ್ತೆ ಹೇಳಿ. ಮನುಷ್ಯನ ಬೆಳವಣಿಗೆ ಅಂದ್ರೇನು? ಅತ್ರ ತೇ ವರ್ತಯಿಷ್ಯಾಮಿ ಪುರಾವೃತ್ತಂ ಜನಾಧಿಪ. ಇಲ್ಲೊಂದು ಇತಿಹಾಸ ಹೇಳ್ತೇನೆ ಕೇಳು. ಶ್ರೀಕೃಷ್ಣ ಮತ್ತೆ ಭೂದೇವಿ ಸಂವಾದ ಮಾಡಿದ್ರು. ಶ್ರೀಕೃಷ್ಣ ಭೂದೇವಿಯನ್ನ ಕುರಿತು ಕೇಳಿದ. ಗಾರ್ಹಸ್ಥ್ಯಂ ಧರ್ಮಮಾಶ್ರಿತ್ಯ ಮಯಾ ವಾ ಮದ್ವಿಧೇನ ವಾ ಕಿಮವಶ್ಯಂ ಧರೇ ಕಾರ್ಯಂ ಕಿಂಕೃತ್ವಾ ವಾ ಸುಖಂ ಭವೇತ್. ದೇವರು ಕೇಳಿದ, ಎಲೈ ಭೂಮಿಯೇ, ನಾನಾಗಲಿ ನನ್ನಂಥವರಾಗಲಿ ಗೃಹಸ್ಥಾಶ್ರಮವನ್ನು ಆಶ್ರಯಿಸಿದ ಮೇಲೆ ಏನು ಮಾಡಬೇಕು? ನಮಗೆ ಇವತ್ತು ಮದುವೆ ಅಂದರೆ ಲಕ್ಸುರಿ ಅಂತ ತಲೆನಲ್ಲಿ. ಅದೊಂದು ಕರ್ತವ್ಯವನ್ನು ಮಾಡಲಿಕ್ಕೆ ಇರುವಂತಹ ದಾರಿ. ಮದುವೆ ಅಂದರೆ ವೈಭವ ಅಲ್ಲ. ಕೆಲವು ವರ್ಷಗಳ ಹಿಂದೆ ಪ್ರಾಯ ಕಾಂಗ್ರೆಸ್ ಗೌರ್ನಮೆಂಟ್ ಕಾಣುತ್ತೆ, ಇಂಥ ಅವಿವೇಕ ಎಲ್ಲ ಅವ್ರದ್ದೇ. ಮದುವೆಗೆ ಲಕ್ಸುರಿ ಟ್ಯಾಕ್ಸ್ ಹಾಕ್ಲಿಕ್ಕೆ ಹೋಗಿದ್ರು. ನನಗೆ ಯಾವ ನೆನಪಾಗ್ತಾ ಇಲ್ಲ ಸರಿಯಾಗಿ. ಆದರೆ ಮದುವೆಗೆ ಲಕ್ಸುರಿ ಟ್ಯಾಕ್ಸ್ ನೆನಪಿದ್ಯಾ? ಕಾಂಗ್ರೆಸ್ಸೇ ಇಲ್ಲ ಈ ತರ ಮಾಡ್ತಾರೆ ಅಂದ್ರೆ ಅವ್ರು ಕಾಂಗ್ರೆಸ್. ಒಂದ್ ವೇಳೆ ಅವ್ರು ಬಿಜೆಪಿ ಅವರಾಗಿದ್ರು ಅವ್ರ ತಲೆ ಒಳಗಡೆ ಕಾಂಗ್ರೆಸ್ ಐಡಿಯಾ ಬಂದೇ ಈ ತರ ಮಾಡೋದು. ಅದೇ ಇದೇ ಇಲ್ಲ. ಅದೇ ಅದರಿಂದಾಗಿ ಲಕ್ಸುರಿಯಸ್ ಟ್ಯಾಕ್ಸ್. ಮದುವೆ ಲಕ್ಸುರಿ ಅಂತ ಯಾವ ನನ್ನ ಮಗ ಹೇಳಿದ್ದಪ್ಪ ಇವ್ರಿಗೆ? ಮದುವೆ ಲಕ್ಸುರಿ ಅಲ್ಲ, ಜೀವನದ ಒಂದು ದಾರಿ ಅಷ್ಟೇ ಅದು. ಅದರಲ್ಲಿ ನಾನು ಇವ್ರು ಮಾಡಿಕೊಂಡ್ರೆ ವಿಪರೀತ ಸುಖ ಸಿಗಬೇಕು ಅಂತ ನಿರೀಕ್ಷೆ ಮಾಡೋದೇ ಮೊದಲನೇ ತಪ್ಪು. ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಇದೊಂದು ಅವಕಾಶ ಅಷ್ಟೇ. ಅಲ್ಲಿ ಮೊದಲಿನವ್ರಿಗೆ ಹಾಗೇ ಇತ್ತಪ್ಪ. ಏನ್ ಮಾಡಬೇಕು ಅಂತ ಕೇಳ್ತಾರೆ. ಗಾರ್ಹಸ್ಥ್ಯ ಧರ್ಮ ಋಷಯ ಪಿತರೋ ದೇವಾ ಮನುಷ್ಯಾಶ್ಚೈವ ಮಾಧವ ಪೂಜ್ಯಾಶ್ಚೈವಾರ್ಚನೀಯಾಶ್ಚ ಯಥಾ ವೈತನ್ನಿಬೋಧಮೇ. ಋಷಿಗಳು, ಪಿತೃಗಳು, ದೇವತೆಗಳು, ಮನುಷ್ಯರು ಎಲ್ಲರಿಗೂ ಪೂಜ್ಯನಾಗ್ತಾನೆ ಒಳ್ಳೆ ಗೃಹಸ್ಥನಾದರೆ. ಯಜ್ಞದಿಂದ ದೇವತೆಗಳನ್ನ, ಆತಿಥ್ಯದಿಂದ ಮಾನವರನ್ನ, ವೇದದಿಂದ ಋಷಿಗಳನ್ನ, ತರ್ಪಣದಿಂದ ಪಿತೃಗಳನ್ನ, ಮಾಡಬೇಕು ಅಂತಾದ್ರೆ ಗೃಹಸ್ಥಾಶ್ರಮ ಇರಬೇಕು. ತೃಪ್ತಿಗೊಳಿಸಬೇಕು ಅಂತಾದ್ರೆ ನಿತ್ಯಮಗ್ನಿಂ ಪರಿಚರೇತ್ ಅಭುಕ್ತ್ವಾ ಬಲಿಕರ್ಮಚ. ನಿತ್ಯವೂ ಅಗ್ನಿ ಸೇವೆ ಮಾಡಬೇಕು. ಅಭುಕ್ತ್ವಾ ಬಲಿಕರ್ಮಚ, ಉಣ್ಣುವ ಮೊದಲು ಪೂಜೆಯನ್ನು ಮಾಡಬೇಕು. ಕುರಿಯಾತ್ ತಥೈವ ದೇವಾನ್ವೈ ಪ್ರಿಯಮ್ಮೆ ಮಧುಸೂದನ. ಅದು ನನಗೆ ಬಹಳ ಇಷ್ಟ. ಪ್ರತಿ ದಿವಸ ಶ್ರಾದ್ದ ಮಾಡಿದ್ರೂ ಇಷ್ಟ. ಶ್ರಾದ್ದ ಅನ್ನೋದು ಅಮಂಗಳ ಅಂತ ಬಹಳ ಜನರಿಗೆ ಕಲ್ಪನೆ ಇದೆ. ಶ್ರಾದ್ದ ಅನ್ನೋದು ಒಂದು ಪವಿತ್ರ. ಪಯೋಮೂಲ ಫಲ ಇರುವಾಪಿ ಪಿತೃಣಾಂ ಪ್ರಿಯಮಾವಹೇತ್. ಹಾಲಿನಿಂದ, ಗೆಡ್ಡೆ ಗೆಣಸುಗಳಿಂದ, ಹಣ್ಣುಗಳಿಂದ
ಪಿತೃತರ್ಪಣವನ್ನು ಮಾಡಬೇಕು. ಸಿದ್ಧಸ್ಯ ವೈಶ್ವದೇವಸ್ಯ ಕುರಿಯಾದಗ್ನೌ ಯಥಾವಿಧಿ. ಇನ್ನು ಸಿದ್ಧವಾದದ್ದನ್ನ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಸಿದ್ಧ ಅಂತ ಕರೀತಾರೆ ಅದನ್ನ. ಬ್ರಹ್ಮಚರ್ಯದಲ್ಲಿರುವವರು, ಸನ್ಯಾಸಿಗಳು ಅವರನ್ನು ಸಿದ್ಧಾನ್ನ ಭೋಜಿಗಳು ಅಂತ ಕರೀತಾರೆ. ಅವರು ತಯಾರು ಮಾಡೋದಲ್ಲ, ಬೇರೆಯವರು ಮಾಡಿದ್ದನ್ನ ಅವರು ತಗೊಳ್ಳೋರು. ಇದು ಸಿದ್ಧಾನ್ನ ಭೋಜಿ. ಇನ್ನು ಗೃಹಸ್ಥರು ಸಾಧ್ಯಾನ್ನರು, ಅನ್ನ ಮಾಡಬೇಕು. ಅವರು ಅಗ್ನಿಯಲ್ಲಿ ಹೋಮ ಮಾಡಬೇಕು. ಅಗ್ನಿ ಸೋಮಂ ವೈಶ್ವದೇವಂ ಧಾನ್ವಂತರ್ಯಂಚ ಯದ್ಧವಿಹಿ. ಇನ್ನು ವೈಶ್ವದೇವ ಮಾಡುವಾಗ ಏನು ಮಾಡಬೇಕು? ಅಗ್ನಯೇ ನಮಃ, ಅಗ್ನಿಗೆ. ಸೋಮಾಯ ನಮಃ, ವಿಶ್ವೇ ದೇವೇಭ್ಯೋ ನಮಃ. ಅಗ್ನಿ, ಸೋಮ ಅಂದರೆ ಚಂದ್ರ. ನಾವು ಏನು ತಿಂತಾ ಇದ್ದೇವೆ ಅದೆಲ್ಲ ಧಾನ್ಯ. ಆ ಧಾನ್ಯವನ್ನು ಕೊಟ್ಟಿದ್ದು ಅವನು ಚಂದ್ರ. ಓಷಧಯ ಸಂಪದಂತೆ. ಧಾನ್ವಂತರ್ಯಂ, ಧನ್ವಂತರಿಗೆ ಹವಿಸ್ಸು. ಪ್ರಜಾಪತಿ ಅವರಿಗೆ ಕೊಡಬೇಕು. ಆಮೇಲೆ ದಕ್ಷಿಣದಲ್ಲಿ ಯಮನಿಗೆ, ಪಶ್ಚಿಮದಲ್ಲಿ ವರುಣನಿಗೆ, ಉತ್ತರದಲ್ಲಿ ಸೋಮನಿಗೆ. ಯಾಕೆ ಅಂದರೆ ಅವನು ಉತ್ತರ ದಿಕ್ಕಿನ ಒಡೆಯ. ಇಬ್ಬರನ್ನೂ ಹೇಳ್ತಾರೆ ಶಾಸ್ತ್ರದಲ್ಲಿ. ಮಧ್ವಾಚಾರ್ಯರು ಷಟ್ಪ್ರಶ್ನ ಉಪನಿಷತ್ ಭಾಷ್ಯದಲ್ಲಿ ಉತ್ತರ ದಿಕ್ಕಿನಲ್ಲಿ ನೀವು ಪೂಜಿಸಬೇಕಾದದ್ದು ಇಬ್ಬರನ್ನು ಅಂತ, ಸೋಮ ಮತ್ತೆ ಕುಬೇರ ಇಬ್ಬರನ್ನೂ ಹೇಳ್ತಾರೆ. ಅದರಿಂದ ದಿಗ್ದೇವತೆಗಳಿಗೆ ಬಲಿ. ಸೋಮಾಯ ಚಾಪ್ಯುದೀಚ್ಯಾಂ ವೈ ವಾಸ್ತು ಮಧ್ಯೆ ದ್ವಿಜಾತಯೇ ಧನ್ವಂತರೆ ಪ್ರಾಗುದೀಚ್ಯಾಂ. ಪ್ರಾಕ್ ಮತ್ತೆ ಉದೀಚಿ, ಪೂರ್ವ ಮತ್ತೆ ಉತ್ತರ, ನಡುವೆ ಬರತಕ್ಕಂಥದ್ದು ಈಶಾನ್ಯ. ಅಲ್ಲಿ ಧನ್ವಂತರಿಗೆ ಬಲಿಯನ್ನು ಇಡಬೇಕು. ಪ್ರಾಚ್ಯಾಂ ಚಕ್ರಾಯ ಮಾಧವ, ಪೂರ್ವದಲ್ಲಿ ಇಂದ್ರನಿಗೆ. ಮರುದ್ಭ್ಯ ಇತಿ ಚ ಪ್ರಾಹು ಬಲಿಂ ದ್ವಾರೆ ಗೃಹಸ್ಯ ಚ, ಬಾಗಿಲಲ್ಲಿ ಮರುದ್ಭ್ಯ ಅಂತ ಅಲ್ಲಿ ಒಂದು ಬಲಿಯನ್ನು ಇಡಬೇಕು. ಕೆಲವೊಬ್ರು ಇಲ್ಲ ಒಳಗಡೆ ಇಡಬೇಕು ಅಂತ ಹೇಳ್ತಾರೆ. ಮರುದ್ಭ್ಯೋ ದೈವತೆಭ್ಯಶ್ಚ ಬಲಿಮಂತರ್ಗ್ರಹೇ ಹರೇತ್, ಅಂತರ್ಗ್ರಹದಲ್ಲಿ. ಇದಕ್ಕೆ ಎರಡು ಅರ್ಥ ಇದೆ. ಒಂದು, ನಾವು ಇಲ್ಲಿ ಏನು ಮಂಡಲವನ್ನು ಬರೀತೇವೆ ಅಲ್ಲಿ ಇಂತ ಇವರು ಶಾಸ್ತ್ರವನ್ನು ಬಲ್ಲವರು ಮಾಡುವಂತಹ ಅರ್ಥ. ಒಂದು ಮಂಡಲವನ್ನು ಬರೋದು. ಕೆಲವೊಬ್ಬರು ವಿಮಂಡಲಂವ ಲಿಖೇತ್ ಅಂತ, ವಿಮಂಡಲಂವ ಅರ್ಪಯೇತ್ ಅಂತ ಹೇಳಿ ಶ್ರೌತ ಸೂತ್ರಗಳಲ್ಲಿ, ವೈತಾನ ಸೂತ್ರಗಳಲ್ಲಿ ಹೇಳ್ತಾರೆ. ಮಂಡಲ ಇಲ್ಲದೆ ಕೇವಲ ಅಲ್ಲಿ ಆ ಜಾಗದಲ್ಲಿ ಇಡುವುದು, ಆ ಸ್ಥಳದಲ್ಲಿ ಇಡುವುದು ಅಂತ. ನಮ್ಮ ಈ ಎಲ್ಲ ಕ್ರಿಯೆಗಳಿಗೆ ಆಶ್ರಯವಾದದ್ದು ಗೃಹ್ಯ ಸೂತ್ರ, ಆಮೇಲೆ ಶ್ರೌತ ಸೂತ್ರ. ನಾವು ಇವತ್ತು ಏನೇ ಪರಿಣಾಮಗಳನ್ನು, ಬದಲಾವಣೆಗಳನ್ನು ಮಾಡಿಕೊಂಡಿರಬಹುದು, ಆದರೆ ಮೂಲಭೂತವಾಗಿ ಗೃಹ್ಯ ಸೂತ್ರವನ್ನು ಅಧ್ಯಯನ ಮಾಡಲೇಬೇಕು. ನಾಮಕರಣಾದಿ ಸಂಸ್ಕಾರಗಳನ್ನು ಹೇಳುವಂಥದ್ದು ಗೃಹ್ಯ ಸೂತ್ರ. ದೈನಂದಿನ ಕರ್ಮಗಳನ್ನು, ವೈಶ್ವದೇವವನ್ನು, ಅದನ್ನೇ ಒಂದು ದೊಡ್ಡ ದೃಷ್ಟಿಯಲ್ಲಿ ಶ್ರೌತ ಸೂತ್ರ ಹೇಳುತ್ತೆ. ಹೀಗೆ ಅದನ್ನೆಲ್ಲ ಹೇಳ್ತಾರೆ. ಎಲ್ಲರಿಗೂ ಬಲಿಯನ್ನು ಕೊಡಬೇಕು ಅಂತ. ಆಮೇಲೆ ವಿಶ್ವೇ ದೇವತೆಗಳು, ನಿಶಾಚರ ಭೂತಗಳು, ನಕ್ತಂಚಾರಿಗಳು ಎಲ್ಲರಿಗೂ ಕೊಟ್ಟು ಒಬ್ಬ ಅತಿಥಿಗೆ ಊಟ ಹಾಕಲೇಬೇಕು. ಅವಾಗೆಲ್ಲ ತಮ್ಮ ಮನೆಯ ಹೊರಗಡೆ ಬಂದು ಅಥವಾ ಹಳ್ಳಿಯ ಸರ್ಕಲ್ನಲ್ಲಿ ನಿಂತು ಯಾರಾದರೂ ಇದ್ದೀರಾ ಅತಿಥಿಗಳು ಅಂತ ಹೇಳಿ 3 ಬಾರಿ ಹೇಳಿ, ಅದಾದ ಮೇಲೂ ಸ್ವಲ್ಪ ಹೊತ್ತು ಕಾದು ಆಮೇಲೆ ಮನೆಗೆ ಬಂದು ಊಟ ಮಾಡ್ತಾ ಇದ್ರು. ಒಬ್ಬರೇ ಊಟ ಮಾಡೋದು ಅಂದ್ರೆ ಸಂಕಟ ಆಗೋದು ಅವತ್ತಿನ ಗೃಹಸ್ಥರಿಗೆ. ಈ ರೀತಿ ಆ ಅನ್ನಶೇಷದಿಂದ
ದೇವತೆಗಳಿಗಿತ್ತು, ಆ ಅನ್ನಶೇಷದಿಂದ ಅತಿಥಿಗಳಿಗೆ ಇಡಬೇಕು. ಅನಿತ್ಯಂ ಹಿ ಸ್ಥಿತೋ ಯಸ್ಮಾತ್ ತಸ್ಮಾತ್ ಅತಿಥಿರುಚ್ಯತೆ. ಅನಿತ್ಯವಾಗಿ ಯಾರು ನಿಲ್ತಾನೆ ಅವನು ಅತಿಥಿ ಅಂತ, ಹಾಗೆ ನಿರ್ವಚನ ಇರುವುದು. ಹಾಗೆ ಪಿತೃಶ್ರಾದ್ದವನ್ನು ಮಾಡಬೇಕು. ಈ ರೀತಿ ಇದನ್ನ ಮೇಧ್ಯ ಅಂತಾರೆ. ಅತ್ಯಂತ ಪವಿತ್ರವಾದದ್ದು ಇದು. ಗೃಹಸ್ಥ ಪುರುಷ ಕೃಷ್ಣ ಶಿಷ್ಟಾಶೀಚ ಸದಾ ಭವೇತ್. ಅವನು ಗೃಹಸ್ಥ ಪುರುಷ, ಶಿಷ್ಟಾಶಿ ಪವಿತ್ರವಾದದ್ದನ್ನು ಉಣ್ಣುವವ, ಯಜ್ಞದಲ್ಲಿ ಉಳಿದದ್ದನ್ನು ಉಣ್ಣುವವ ಅಂತ. ಇದನ್ನ ವೈಶ್ವದೇವ ಅಂತ ಕರೀತಾರೆ. ಹಿಂದೆ ಹೇಳಿದ್ದನ್ನ ಇದು ಮಾಡಲೇಬೇಕು ಅಂತ ಹೇಳಿದಾಗ ಈ ಭೂಮಿಯ ಮಾತನ್ನ ಕೃಷ್ಣ ಕೇಳಿ ಹಾಗೇ ಮಾಡಿದ. ನೀನು ಹಾಗೇ ಮಾಡು ಅಂತ ಹೇಳ್ತಾರೆ ಎನ್ನುವಲ್ಲಿಗೆ 87ನೇ ಅಧ್ಯಾಯ. ಇನ್ನು ಪುಷ್ಪ ದೀಪ ದೀಪ, ಪುಷ್ಪ ಧೂಪ ದೀಪ ಇವುಗಳ ದಾನ ಇದೇನು ಇತ್ಯಾದಿಗಳ ಬಲಿಶುಕ್ರ ಸಂವಾದವನ್ನ ನಿರೂಪಣೆ ಮಾಡ್ತಾರೆ. ಅದನ್ನ ಸೋಮವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.